ಬೆನಕ ಬೆನಕ ಏಕದಂತ ಪಚ್ಚೆ ಕಲ್ಲು ಪಾಣಿಪೀಠ ಮುತ್ತಿನುಂಡೆ ಹೊನ್ನ ಗಂಟೆ ಒಪ್ಪುವ ಗುಡ್ಡ ಬೆಟ್ಟದಲ್ಲಿ ತಂಬಿಟ್ಟು ಮುಕ್ಕುವ ಪುಟ್ಟ ವಿಘ್ನೇಶ ದೇವರಿಗೆ ಇಪ್ಪತ್ತೊಂದು ನಮಸ್ಕಾರಗಳು. ಆ ಕಲಾಬಂಧುಗಳೇ, ವಿಶ್ವ ರಂಗಭೂಮಿ ದಿನಾಚರಣೆ ಪ್ರಯುಕ್ತ ನಮ್ಮ ಕರ್ನಾಟಕ ಸರ್ಕಾರ ಸಚಿವಾಲಯ ಕ್ಲಬ್ ಹಾಗೂ ಅದಮ್ಯ ರಂಗ ಸಂಸ್ಕೃತಿ ಟ್ರಸ್ಟ್ನ ಸಹಭಾಗಿತ್ವದಲ್ಲಿ ಈ ಒಂದು ರಂಗೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಿನ್ನೆಯಷ್ಟೇ ಈ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿದೆ. ಹಾಗೆ ಒಂದು ಉತ್ತಮ ನಾಟಕವನ್ನು ಧೀರ ಭಗತ್ ಪ್ರದರ್ಶನವನ್ನು ನಾವೆಲ್ಲ ನೋಡಿದ್ದೇವೆ. ಇನ್ನು ಇದು 2ನೇ ದಿನದ ಕಾರ್ಯಕ್ರಮ. ಇವತ್ತಿನ ನಾಟಕ ಶೂದ್ರ ತಪಸ್ವಿ. ಇವತ್ತಿನ ನಿರ್ದೇಶಕರು ನಿರ್ಮಾಪಕರು ಆದಂಥ ಬಿ ಸುರೇಶ್ ಸಾಹೇಬರು ನಮ್ಮ ಪ್ರೀತಿಗೆ ಕರೆಗೆ ಹೋಗ್ಬಿಟ್ಟು ಬಂದಿದ್ದಾರೆ. ಅವ್ರನ್ನ ದಯಮಾಡಿ ವೇದಿಕೆಗೆ ಕರ್ಕೊಂಬರ್ಬೇಕು ಅಂತ ಹೇಳಿ ನಮ್ಮ ಪದಾಧಿಕಾರಿಗಳನ್ನ ದಯಮಾಡಿ ಬನ್ನಿ ಸರ್. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ರಂಗ ಗೌರವವನ್ನು ಸ್ವೀಕರಿಸಲಿಕ್ಕೆ ನಮ್ಮ ಪ್ರೀತಿಯ ಕರೆಯನ್ನು ಸ್ವೀಕರಿಸಿ ಬಂದಿರತಕ್ಕಂಥ ಎಲ್ಲ ಹಿರಿಯ ಕಲಾವಿದರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶ್ರೀ ಯು ಡಿ ನರಸಿಂಹಯ್ಯ ಸಾಹೇಬರು, ನಿಕಟಪೂರ್ವ ಗೌರವ ಕಾರ್ಯದರ್ಶಿಗಳು, ಸಚಿವಾಲಯ ಕ್ಲಬ್. ಹಾಗೆ ಶ್ರೀ ಜೆ ವಿ ಚಂದ್ರಶೇಖರ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಹಾಗೆ ಶ್ರೀ ಕೆ ಎಸ್ ಮಂಜುನಾಥ್ ಸಾಹೇಬರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಹಾಗೆ ಶ್ರೀ ಅಶ್ವಥ್ ನಾರಾಯಣ ರಾವ್ ಅವರು, ಹಾಗೆ ಶ್ರೀಮತಿ ಪದ್ಮಿನಿ ಅವರು, ಅವರೊಟ್ಟಿಗೆ ನಮ್ಮ ಕ್ಲಬ್ನ ಗೌರವ ಕಾರ್ಯದರ್ಶಿಗಳಂತ ಎಲ್ ಎನ್ ನಾಗಭೂಷಣ್ ಅವರು, ಹಾಗೆ ಶ್ರೀ ಬಿ ಎಲ್ ಕಾಂತರಾಜ್ ಅವರು ಸಹ ವೇದಿಕೆಗೆ ಆಗಮಿಸಬೇಕು. ಹಾಗೆ ಅದಮ್ಯ ರಂಗ ಸಂಸ್ಕೃತಿ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಾಂತೇಶ್ ಬಡಿಗೇರ್ ಅವರು, ಹಾಗೆ ಅದರ ಗೌರವ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ಛಾಯಾ ಭಾರ್ಗವಿ ಅವರು ದಯಮಾಡಿ ವೇದಿಕೆಗೆ ಬರಬೇಕು.
ಇಲ್ಲಿ ನಾಟಕ ನೋಡುವಂಥ ಕುತೂಹಲ ನಿಮಗೂ ಸೇರಿದಂಗೆ ನನಗೂ ಇದೆ. ಹಾಗಾಗಿ ಇವತ್ತು ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ನನಗೆ ನಿನ್ನೆ ಸಾಕಷ್ಟು ಕಾಮೆಂಟ್ಸ್ ಬಂತು, ಬೇಗ ವೇದಿಕೆ ಕಾರ್ಯಕ್ರಮ ಮುಗಿಸಿ ಅಂತ. ಕೇವಲ 5ರಿಂದ 10 ನಿಮಿಷದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಮುಗಿಸಿ ನಾಟಕವನ್ನು ಪ್ರಾರಂಭ ಮಾಡೋಣ. ಇದು ಬಹಳ ಸುದಿನ. ಈ ರಂಗಭೂಮಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಕಲಾವಿದರು, ತಂತ್ರಜ್ಞರು ಎಲ್ಲರಿಗೋಸ್ಕರ ಮಾಡಿರ್ತಕ್ಕಂಥ ಈ ಮಾರ್ಚ್ 27 ಏನಿದೆ ವಿಶ್ವ ರಂಗಭೂಮಿ ದಿನಾಚರಣೆ, ಇವತ್ತು ವಿಶ್ವಾದ್ಯಂತ ಹಲವು ಕಾರ್ಯಕ್ರಮಗಳ ಮುಖಾಂತರ ಈ ಒಂದು ವಿಶ್ವ ರಂಗಭೂಮಿ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ಈ ಒಂದು ರಂಗೋತ್ಸವ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಮನವಿಯನ್ನು ಮನ್ನಿಸಿ ತಮ್ಮ ಬಿಡುವಿಲ್ಲದ ಸಮಯದಲ್ಲಿ ವೇದಿಕೆಗೆ ಆಗಮಿಸಿರ್ತಕ್ಕಂಥ ಶ್ರೀ ಬಿ ಸುರೇಶ್ ಅವರನ್ನು ನಾನು ಈ ವೇದಿಕೆಯ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಈ ಸಚಿವಾಲಯ ವೇದಿಕೆಯಲ್ಲಿ ಹಲವಾರು ವರ್ಷಗಳ ಕಾಲ ಕಲಾ ಸೇವೆಯನ್ನು ಮಾಡಿರ್ತಕ್ಕಂಥ ಹಿರಿಯ ಕಲಾವಿದರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಸಹ ನಾನು ಶ್ರೀ ಯು ಡಿ ನರಸಿಂಹಯ್ಯ ಸಾಹೇಬರು, ನಿಕಟಪೂರ್ವ ಗೌರವ ಕಾರ್ಯದರ್ಶಿಗಳು, ಅವರನ್ನು ಸಹ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಶ್ರೀ ಜೆ ವಿ ಚಂದ್ರಶೇಖರ್ ಅವರನ್ನು ನಾನು ಸಹ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ಶ್ರೀ ಕೆ ಎಸ್ ಮಂಜುನಾಥ್ ಸಾಹೇಬರು ಅವರನ್ನು ಸಹ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಅಶ್ವಥ್ ನಾರಾಯಣ್ ಸಾಹೇಬರು ಅವರನ್ನು ಸಹ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಶ್ರೀಮತಿ ಪದ್ಮಿನಿ ಅವರು ಈ ವೇದಿಕೆಯಲ್ಲಿದ್ದಾರೆ, ಅವರನ್ನು ಸಹ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ನಮ್ಮ ಕ್ಲಬ್ನ ಗೌರವ ಕಾರ್ಯದರ್ಶಿ ಶ್ರೀ ಎಲ್ ಎನ್ ನಾಗಭೂಷಣ್ ಅವರು ವೇದಿಕೆಯಲ್ಲಿದ್ದಾರೆ, ಅವರನ್ನು ಸಹ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಕ್ಲಬ್ನ ಮತ್ತೊಬ್ಬ ಪದಾಧಿಕಾರಿಗಳಂತ ಶ್ರೀ ಬಿ ಎಲ್ ಕಾಂತರಾಜ್ ಅವರು ವೇದಿಕೆಯಲ್ಲಿದ್ದಾರೆ, ಅವರಿಗೂ ಸಹ ನಾನು ಸ್ವಾಗತವನ್ನು ಕೊಡ್ತೇನೆ. ಹಾಗೆ ನಮ್ಮ ಅದಮ್ಯ ರಂಗ ಸಂಸ್ಕೃತಿ ಟ್ರಸ್ಟ್ನ ಗೌರವ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ಛಾಯಾ ಭಾರ್ಗಿಯವರವರು ಈ ವೇದಿಕೆಯಲ್ಲಿದ್ದಾರೆ, ಅವರನ್ನು ಸಹ ಸ್ವಾಗತ ಕೊಡ್ತಾ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಹಿರಿಯ ಕಲಾವಿದರು, ಸದಸ್ಯರು ಹಾಗೂ ತಮಗೆಲ್ಲರಿಗೂ ಸಹ ಈ ವೇದಿಕೆಯ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಈ ಒಂದು ವೇದಿಕೆಯಲ್ಲಿ ನಿನ್ನೆ ಒಂದು ರಂಗಗೀತೆಯನ್ನು ಕೇಳಿದ್ವಿ. ಮತ್ತೊಂದು ರಂಗಗೀತೆಯನ್ನು ನಮ್ಮ ಸಚಿವಾಲಯ ಕಲಾವಿದರಿಂದ ಕೇವಲ 3 ನಿಮಿಷದ ಒಂದು ರಂಗಗೀತೆ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ ಶ್ರೀಮತಿ ಸುಚಿತ್ರಾ ಅವರು, ಹಾಗೆ ಕುಮಾರಿ ಪದ್ಮಶ್ರೀ ಅವರು. ದಯಮಾಡಿ. ಲಾ 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 ಹೋಯ್ ಲಾ 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 ಕಾಡು ಕಾಡು ಕಗ್ಗಾಡ ನೋಡ ನಡೆದಾಡ್ತಾವ ಗಿಡಮಾರ, ಕಾಡು ಕಾಡು ಕಗ್ಗಾಡ ನೋಡ ನಡೆದಾಡ್ತಾವ ಗಿಡಮಾರ, ಬೆಳಗಿನಿಂದ ನೀ ಕಣ್ಣ ತೇರಿ ಬುಡ ಮೇಲಾಗ್ತಾವ ಬೇರ, ಬೆಳಗಿನಿಂದ ನೀ ಕಣ್ಣ ತೇರಿ ಬುಡ ಮೇಲಾಗ್ತಾವ ಬೇರ, ಬೇರ 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 ದಾರಿ ತಪ್ಪಿಸುವ ದಾರಿಯುಂಟು ಕೈ ತೋರ್ತಾವ ಕೈಮರ, ದಾರಿ ತಪ್ಪಿಸುವ ದಾರಿಯುಂಟು ಕೈ ತೋರ್ತಾವ ಕೈಮರ, ದಾರಿ ತಪ್ಪಿನಿ ದಾರಿ ಕೇಳ ನಿನ್ನೊಳಗಿಳಿತಾವ ಮಾರ, ದಾರಿ ತಪ್ಪಿನಿ ದಾರಿ ಕೇಳ ನಿನ್ನೊಳಗಿಳಿತಾವ ಮಾರ, ಮರ 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 ಮಾರ ಮರ 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 ಮಾರ ಆಳದೊಳಗ ಕುದಿಯ ತಾವ ದಾಹವೆಂಬ ಬೆಂಕಿ, ಆಳದೊಳಗ ಕುದಿಯ ತಾವ ದಾಹವೆಂಬ ಬೆಂಕಿ, ಏನ ತಿಂದರು ಎಷ್ಟು ತಿಂದರು ತಿಳಿಯದಿದರ ಬಯಕಿ, ಏನ ತಿಂದರು ಎಷ್ಟು ತಿಂದರು ತೀರದಿದರ ಬಯಕಿ, ಬಯಕೆ 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 ನಿತ್ಯ ಉರಿದು ನಿರಂತರವಾಗಿ ಉರಿಸುವುದೆಲ್ಲರ ಎದೆಗಳನ್ನು, ನಿತ್ಯ ಉರಿದು ನಿರಂತರವಾಗಿ ಉರಿಸುವುದೆಲ್ಲರ ಎದೆಗಳನ್ನು, ಒಳಗಿನೊಳಗಿನ ಬೆಂಕಿಗಿಲ್ಲವೇ ತೃಪ್ತಿ ಎಂಬ ಹದನ, ಒಳಗಿನೊಳಗಿನ ಬೆಂಕಿಗಿಲ್ಲವೇ ತೃಪ್ತಿ ಎಂಬ ಹದನ, ಹದನ 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 ಲಾ 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 ಹೋಯ್ ಲಾ 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 ಹೋಯ್ ಲಾ 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 ಲಾ. ಧನ್ಯವಾದ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂಥ ಶ್ರೀ ಚಂದ್ರಶೇಖರ್ ಕಂಬಾರ್ ಅವರು ಮಾರಿಕಾಡು ನಾಟಕದಲ್ಲಿ ರಚಿಸಿರುವಂಥ ಗೀತೆ. ಆ ಒಂದು ನಾಟಕವು ಈ ವೇದಿಕೆಯಲ್ಲಿ ಹಲವಾರು ಬಾರಿ ಪ್ರದರ್ಶನ ಆಗಿದೆ. ಇಷ್ಟೊತ್ತು ಆ ಒಂದು ಗೀತೆಯನ್ನು ಪ್ರಸ್ತುತಪಡಿಸಿದಂಥ ಶ್ರೀಮತಿ ಸುಚಿತ್ರಾ ಹಾಗೆ ಕುಮಾರಿ ಪದ್ಮಶ್ರೀ ಅವರಿಗೆ ಧನ್ಯವಾದಗಳು. ಈ ಒಂದು ವಿಶ್ವ ರಂಗಭೂಮಿ ದಿನಾಚರಣೆ ದಿವಸ ವಿಶ್ವದ ಜಗತ್ತಿನ ಯಾವುದಾದರೊಂದು
ಹಿರಿಯ ಕಲಾವಿದರನ್ನು ಒಂದು ಸಂದೇಶವನ್ನು ನೀಡಲಿಕ್ಕೆ ಆಹ್ವಾನಿಸುವಂಥದ್ದು ಒಂದು ಪ್ರತೀತಿ ಇದೆ. ಅದೇ ರೀತಿ ಈ ಸಾಲಿನ 2025ರ ವಿಶ್ವ ರಂಗಭೂಮಿ ದಿನಾಚರಣೆ ಪ್ರಯುಕ್ತ ಗ್ರೀಕ್ ದೇಶದ ಕಲಾತ್ಮಕ ರಂಗ ನಿರ್ದೇಶಕರಾದಂಥ ಥಿಯೋಡೋರಸ್ ಟೆಜೋಫೌಲಸ್ ಅವರ ಒಂದು ಸಂದೇಶ ಇದೆ. ಸಂದೇಶ ತುಂಬ ದೊಡ್ಡದಿರುತ್ತೆ. ಇಲ್ಲಿ ಸಮಯದ ಅಭಾವ ಇರೋದ್ರಿಂದ ಅದು ಕನ್ನಡ ಅನುವಾದದ ಒಂದು ಆಯ್ದ ಭಾಗವನ್ನಷ್ಟೇ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ತಮ್ಮ ಮುಂದೆ ಓದಲಿಕ್ಕೆ ಇಚ್ಛೆಪಡ್ತೇನೆ. ಸಂಕಷ್ಟದೊಳಗೆ ಮುಳುಗಿ ಹೋಗಿರುವ ಅವಾಸ್ತವಿಕತೆಯ ಬದುಕಿನ ಸ್ಥಿತಿಗತಿಗಳ ಒಳಗೆ ಬಂದಿಯಾಗಿರುವ, ಖಾಸಗೀಕರಣದ ಪರಿಧಿಯೊಳಗೆ ಉಸಿರುಗಟ್ಟಿದಂತಿರುವ, ಯಾಂತ್ರಿಕತೆಯ ಬಲೆಯೆಂಬ ನಿಯಂತ್ರಕದಂತಿರುವ ವ್ಯವಸ್ಥೆಯೊಳಗೆ ಸಿಲುಕಿ ಒದ್ದಾಡುತ್ತಿರುವ, ಬದುಕಿನುದ್ದಕ್ಕೂ ದಮನಕಾರಿ ಕ್ರೌರ್ಯಗಳಲ್ಲಿ ಬಂದಿಯಾಗಿರುವ ಬಡಜನ ಸಮುದಾಯದ ಆರ್ತನಾದ ನಮ್ಮತನವನ್ನು ರಕ್ಷಿಸಿ ಎಂಬ ಕಾಲದ ಕರೆಯನ್ನು ನಮ್ಮೀ ರಂಗಭೂಮಿಯು ಕೇಳಿಸಿಕೊಳ್ಳುತ್ತಿದೆಯೇ? ವಾಸ್ತವದ ನಿರಂತರವಾದ ಋಣಾತ್ಮಕ ಆಘಾತಗಳಿಂದ ರಕ್ತ ಬಸಿದು ಹೋಗುತ್ತಿದ್ದರೂ ಅದನ್ನು ಲೆಕ್ಕಿಸದೆ ಬಹುತ್ವದ ಸಹಬಾಳ್ವೆಯ ಕಲ್ಪನೆಯನ್ನು ಸದಾ ಸಾಕ್ಷಾತ್ಕಾರಗೊಳಿಸಲು ರಂಗಭೂಮಿಯು ಕಾರ್ಯತತ್ಪರವಾಗಿದೆಯೇ? ಸ್ಪಾಟ್ಲೈಟ್ ಬೆಳಕನ್ನು ಚೆಲ್ಲಬಹುದೇ? ಬಹು ಆಯಾಮದ ವರ್ತಮಾನದಿಂದ ಸೃಷ್ಟಿಯಾಗಬಲ್ಲ ನೆನಪುಗಳು ಮತ್ತು ರಾಜಕೀಯಾತ್ಮಕವಾದ ಜವಾಬ್ದಾರಿ ಹಾಗೂ ಹೊಸ ಮೌಲ್ಯಗಳನ್ನು ಬೆಳೆಸಬಲ್ಲ ಒಂದು ಹೊಸತನದ ಕಥನ ಮಾರ್ಗದ ತೀರಾ ಅನಿವಾರ್ಯತೆ ಇಂದು ನಮ್ಮೆದುರು ನಿಂತಿದೆ. ಅರ್ಥಾತ್ ಇದು ವಿಶ್ವದ ಅನಿವಾರ್ಯತೆಯೂ ಹೌದು. ಧನ್ಯವಾದಗಳು. ಈಗ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ನಮ್ಮ ಹಿರಿಯ ಕಲಾವಿದರು ಅವರನ್ನು ರಂಗ ಗೌರವವನ್ನು ನೆರವೇರಿಸ್ಕೊಳ್ಬೇಕು ಅಂತ ಹೇಳಿ ನಮ್ಮ ಕ್ಲಬ್ನ ಗೌರವ ಕಾರ್ಯದರ್ಶಿಗಳು ಹಾಗೂ ಪದಾಧಿಕಾರಿಗಳು ಹಾಗೆ ನಮ್ಮ ಅದಮ್ಯ ರಂಗ ಸಂಸ್ಕೃತಿ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀ ಮಾಂತೇಶ್ ಬಡಿಗೇರವರನ್ನು ಕೋರ್ತಾ ಇದ್ದೇನೆ. ಮೊದಲಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ನಮ್ಮ ಶ್ರೀ ಯು ಡಿ ನರಸಿಂಹಯ್ಯ ಸಾಹೇಬರು, ನಿಕಟಪೂರ್ವ ಗೌರವ ಕಾರ್ಯದರ್ಶಿಗಳು ಹಾಗೆ ನೌಕರ ಮುಖಂಡರಾಗಿ ಸೇವೆ ಸಲ್ಲಿಸಿದಂಥವರು. ಅವರು ನಾಟಕಗಳಲ್ಲಿ ಒಂದೆರಡು ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ. ಆದರೆ ಕಲಾವಿದರಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಈ ಒಂದು ವೇದಿಕೆಯಲ್ಲಿ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಕರೆದಾಗ ನಾನು ಕಲಾವಿದನಲ್ಲ, ಹಾಗಾಗಿ ಬೇಡ ಅಂತಲೇ ಹೇಳಿದರು. ಆದರೂ ಸಹ ಅವರ ಒಂದು ಸೇವೆಯನ್ನು ಮನಸ್ಸಿ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ವಿ. ಅದೇ ರೀತಿ ದೇವಿ ಚಂದ್ರಶೇಖರ್ ಅವರು ಈ ಒಂದು ವೇದಿಕೆಯಲ್ಲಿ ಬೆಕ್ಕು ಬಾವಿ, ನಾಯಿ ಕತೆ, ಕೋಮಲ ಗಾಂಧಾರ ನಾಟಕಗಳಲ್ಲಿ ಅತ್ಯುತ್ತಮವಾಗಿ ಅಭಿನಯಿಸಿದಂಥವರು. ಹಾಗೆ ಶ್ರೀ ಯು ಡಿ ನರಸಿಂಹ ಅವರಿಗೆ ರಂಗ ಗೌರವ ನಡೀತಾ ಇದೆ. ಹಾಗೆ ಮತ್ತೋರ್ವ ಕಲಾವಿದರು ಸರ್ಕಾರದ ಸಚಿವಾಲಯದಲ್ಲಿ ಉಪಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯಾದಂಥವರು. ಹಾಗೆ ಶೀಘ್ರ ಲಿಪಿಗಾರರ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದಂಥವರು. ಕಲಾ ಕಾರ್ಯದರ್ಶಿಯಾಗಿ ಈ ಕ್ಲಬ್ನಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥವರು ನಮ್ಮ KS ಮಂಜುನಾಥ್ ಸಾಹೇಬ್ ಅವರು ವೇದಿಕೆಯಲ್ಲಿದ್ದಾರೆ. ಹಾಗೆ ಶ್ರೀ ಅಶ್ವಥ್ ನಾರಾಯಣ್ ಅವರಿಗೆ ಈಗ ರಂಗಗೌರವ ಸಮರ್ಪಣೆ ಆಗ್ತಾ ಇದೆ. ಹಲವು ವರ್ಷಗಳ ಕಾಲ ಅಶ್ವಥ್ ನಾರಾಯಣ್ ಸಾಹೇಬರು ಮುಖ್ಯ ಕಾರ್ಯದರ್ಶಿಗಳ ಕಚೇರಿಯಲ್ಲಿ ದಕ್ಷತೆಯಿಂದ ಕಾರ್ಯವನ್ನು ನಿರ್ವಹಿಸಿ ಅತ್ಯಂತ ವಿಶ್ವಾಸಕ್ಕೆ ಪಾತ್ರರಾಗಿರ್ತಕ್ಕವರು. ಅವರು ಸಹ ಮುದುಕಿ ನಾಟಕಗಳಲ್ಲಿ ಅಮೋಘವಾದ ಅಭಿನಯವನ್ನು ನೀಡಿರ್ತಾರೆ. ಮತ್ತೋರ್ವ ಕಲಾವಿದೆ ಅಭಿನೇತ್ರಿ ಪದ್ಮಿನಿ ದೇವಿ ಮೇಡಮ್ ಅವರು ಇವತ್ತಿಗೂ ಸಹ ಅವರು ಈ ವೇದಿಕೆಗೆ ಬರ್ತಾ ಇದ್ದಾರೆ. ಕಾರ್ಯಕ್ರಮಗಳನ್ನು ನಮ್ಮನ್ನೆಲ್ಲ ರಂಜಿಸುವಂಥ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ. ಅವರನ್ನು ನಮ್ಮ ಯುವ ಪೀಳಿಗೆ ಸ್ಫೂರ್ತಿಯಾಗಿ ತೆಗೆದುಕೊಂಡು ಈ ಕಲಾ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ಬಹುದು. ಉಪಕಾರ್ಯದರ್ಶಿಯಾಗಿ ಸೇವೆಯಿಂದ ನಿವೃತ್ತಿಯಾಗಿದ್ದಾರೆ. ಹಾಗೆ ನಮ್ಮ ಈ KS ಮಂಜುನಾಥ್ ಸಾಹೇಬರಿಗೆ ಈಗ ರಂಗ ಗೌರವ ಸಮರ್ಪಣೆ ಆಗ್ತಾ ಇದೆ. ಉಪಕಾರ್ಯದರ್ಶಿಯಾಗಿ ನಿವೃತ್ತಿಯಾಗಿ ಹಲವಾರು ನಾಟಕಗಳಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳಿಗೆ ಭಾಜನರಾಗಿದ್ದಾರೆ. ಹಾಗೆ ಎಲ್ಲ ಕಲಾವಿದರಿಗೆ ರಂಗಗೌರವವನ್ನು ನೀಡಿದಂಥ ನಮ್ಮೆಲ್ಲರ ಪ್ರೀತಿಯ ಸುರೇಶ್ ಅವರಿಗೆ ಹಾಗೆ ನಮ್ಮೆಲ್ಲ ಪದಾಧಿಕಾರಿಗಳಿಗೆ ನಮನಗಳು. ನಾಟಕರಾಗಿ ಈಗ ಹಲವು ಕ್ಷೇತ್ರಗಳಲ್ಲಿ ತಮ್ಮ ಕಲಾ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಇದುವರೆಗೆ 15 ನಾಟಕಗಳನ್ನು ರಚಿಸಿದ್ದಾರೆ. ಶೇಕ್ಸ್ಪಿಯರ್ ಅವರ ಮ್ಯಾಕ್ಬೆತ್, ಕಿಂಗ್ ಲಿಯರ್ ನಾಟಕಗಳನ್ನು ಸೇರಿದಂತೆ 25ಕ್ಕೂ ಹೆಚ್ಚು ನಾಟಕಗಳನ್ನ ಅವರು ನಿರ್ದೇಶನ ಮಾಡಿದ್ದಾರೆ.
ಇವರ ಅರ್ಥ ಚಿತ್ರಕ್ಕೆ 2002-3ನೇ ಸಾಲಿನಲ್ಲಿ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ದೊರೆತಿದೆ. ಪುಟ್ಟಕ್ಕನ ಹೈವೇ ಚಿತ್ರವು ಸಹ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಗುಬ್ಬಚ್ಚಿಗಳು ಇವರ ಚಿತ್ರ 2007ರ ಅತ್ಯುತ್ತಮ ಮಕ್ಕಳ ಚಿತ್ರ ಸ್ವರ್ಣ ಕಮಲ ಪದಕವನ್ನು ಗಳಿಸ್ಕೊಂಡಿರುವಂಥದ್ದು. ಯಾವಾಗಲೂ ಈ ಎರಡು ಮಾತಾಡೋದೇ ಕಷ್ಟ. ನಾನು ಹೇಳಿ ಕೇಳಿ ದೈನಿಕ ಧಾರಾವಾಹಿಗೆ ಬರೆಯೋನು. ನಮಗೆ ಶುರು ಮಾಡೋದು ಗೊತ್ತೇ ಹೊರತು ಮುಗಿಸೋದೇ ಗೊತ್ತಿರೋದಿಲ್ಲ. ಹಂಗಾಗಿ ಅಲ್ಲೆಲ್ಲ ಬೈತಾ ಇದ್ದಾರೆ ನೋಡಿ. ಹಾಗೆ ಬಂಧುಗಳೇ, ಸರ್ಕಾರಿ ಉದ್ಯೋಗದಲ್ಲಿ ಇದ್ದುಕೊಂಡು ನಿಮ್ಮ ಬಿಡುವಿನ ವೇಳೆಯಲ್ಲಿ ರಂಗಭೂಮಿಯ ಚಟುವಟಿಕೆಯನ್ನು, ಸಾಂಸ್ಕೃತಿಕ ಚಟುವಟಿಕೆಯನ್ನು ನೀವೆಲ್ಲರೂ ಮಾಡ್ತಾ ಇದ್ದೀರಿ ಅಂತ ಕೇಳೋದೇ ನನಗೆ ತುಂಬ ಸಂತೋಷ ಕೊಡುವ ವಿಷಯ. ಸುಮಾರು 80ರ ದಶಕದ ಆರಂಭದಲ್ಲಿ ಇದೇ ಸಭಾಂಗಣದಲ್ಲಿ ನಾವು ಚಿತ್ರಕಥಾ ರಚನಾ ಶಿಬಿರವನ್ನು ಮಾಡಿದ್ವಿ. ಗಿರೀಶ್ ಕಾಸರವಳ್ಳಿಯವರ ನಿರ್ದೇಶನದಲ್ಲಿ ಚಿತ್ರಕಥಾ ರಚನಾ ಶಿಬಿರ ಆದಮೇಲೆ ಆ ಶಿಬಿರದ ಕಾರಣವಾಗಿ ನಾನು ಸಿನಿಮಾ ಇತ್ಯಾದಿಗಳಿಗೆ ವಲಸೆ ಹೋದೆ ರಂಗಭೂಮಿಯಿಂದ. ವಲಸೆ ಅಂದ್ರೇನು, ರಂಗಭೂಮಿ ಬಿಟ್ಟಿದ್ದೀನಿ ಅಂತಲ್ಲ, ರಂಗಭೂಮಿಯನ್ನು ಮಾಡ್ತಾ ಸಿನಿಮಾ ಮತ್ತು ಟಿ ವಿಯಲ್ಲೂ ಕೆಲಸ ಮಾಡ್ತಾ ಹೋಗುವುದಕ್ಕೆ ಈ ಸಭಾಂಗಣ ಒಂದು ಕಾರಣವಾಯಿತು ಅಂತ ನೆನಪಿಸ್ಕೊಳ್ತಾ ಇತ್ತು. ಮತ್ತು ಇಲ್ಲೇ ಪಕ್ಕದಲ್ಲಿರುವ ಹಾಲ್ನಲ್ಲಿ ವರ್ಕ್ಶಾಪ್ಗಳನ್ನು ಮಾಡಿದ್ದೀವಿ. CM ಹಾಲ್ ಅಂತ ಕರಿತೀವಿ ಅದನ್ನು. ಅಲ್ಲಿ ಸುಮಾರು ನಾಟಕದ ವರ್ಕ್ಶಾಪ್ ಮಾಡಿದ್ದೇವೆ. ಮತ್ತು ನಾನೊಬ್ಬ ಅಲ್ಲ, ಮಾಡಿದ್ದೇವೆ ಅನ್ನುವಾಗ ಇದೇನು ಬಹುವಚನ ಹೇಳ್ತಾ ಇದ್ದೀನಿ ಅಂತ ಭಾವಿಸ್ಬೇಡಿ. ಸುರೇಶ್ ಆನಗಳ್ಳಿ, ನಾನು ಇಬ್ಬರು ಸೇರಿ ಹಲವು ರಂಗ ಶಿಬಿರಗಳನ್ನು ಈ ಕ್ಲಬ್ಬಿಗಾಗಿ ಮಾಡಿದ್ದೇವೆ. ಮತ್ತು ನಾನು ಮ್ಯಾಕ್ಬೆತ್ ಅನ್ನುವ ನಾಟಕ ನಿರ್ದೇಶನ ಮಾಡಿದ್ದೆ. ಸುರೇಶ್ ಆನಗಳ್ಳಿ ಅವರು ಇನ್ನೂ ಹಲವು ನಾಟಕಗಳನ್ನು ಈ ಕ್ಲಬ್ಬಿಗೆ ನಿರ್ದೇಶನ ಮಾಡಿದ್ದನ್ನು ನಾನು ನೋಡಿದ್ದೇನೆ. ಕೆಲವು ಸಲ ನನ್ನನ್ನು ಅತಿಥಿಯಾಗೂ ಕರೆದಿದ್ದಿದೆ, ಆಗ ನಾನು ಭಾಷಣ ಮಾಡಿದ್ದೂ ಇದೆ. ಹೀಗಾಗಿ ನನಗೆ ಈ ಸಭಾಂಗಣವಾಗಲಿ ಇಲ್ಲಿರುವ ಬಂಧುಗಳಾಗಲಿ ತೀರಾ ಹೊಸಬ್ರೇನಲ್ಲ. ಆದರೆ ಪ್ರತಿ ಸಲ ಬಂದಾಗಲೂ ಹೊಸಬರ ಪರಿಚಯ ಆಗ್ತಾ ಹೋಗ್ತದೆ. ಹಾಗೆ ಈ ಸಲ ಮತ್ತಷ್ಟು ಜನ ಹೊಸಬರನ್ನು ಪರಿಚಯ ಮಾಡಿಕೊಂಡಿದ್ದೇನೆ. ಹಲವರು ಕಂದಾಯ ಇಲಾಖೆಯವರು, ಹಲವರು ಹಣಕಾಸು ಇಲಾಖೆಯವರು, ಮತ್ತಾರೋ ಇನ್ಯಾವುದೋ ಲೋಕೋಪಯೋಗಿ ಇಲಾಖೆಯವರು, ಹೀಗೆ ಹಲವಾರು ಇಲಾಖೆಯ ಜನರನ್ನು ಭೇಟಿ ಮಾಡುವ ಸಂತೋಷ. ಯಾಕೆಂದರೆ ಒಂದೊಂದು ಇಲಾಖೆಯ ಪ್ರಯಾಣ ಅಂತಂದರೆ ಅದೊಂದು ದೊಡ್ಡ ಪ್ರಯಾಣ. ಆ ಪ್ರಯಾಣದ ಜೊತೆಗೆ ಸಾಂಸ್ಕೃತಿಕವಾದ ನಂಟನ್ನು ಉಳಿಸ್ಕೊಂಡಿದ್ದೀರಲ್ಲ, ಅದು ನಿಮ್ಮನ್ನು ಜೀವಂತವಾಗಿಡುವುದಕ್ಕೆ ದೊಡ್ಡ ಕಾರಣವಾಗಿದೆ ಅಂತ ನಾನು ಭಾವಿಸ್ತೇನೆ. ರಂಗಭೂಮಿ ನಿಮಗೆ ಇನ್ನೇನು ದೊಡ್ಡ ಕ್ರಾಂತಿಯನ್ನು ಮಾಡದೇ ಇರಬಹುದು, ಆದರೆ ಅದರಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರನ್ನು ಮನುಷ್ಯರನ್ನಾಗಿ ಮಾಡ್ತದೆ. ಹಾಗಾಗಿ ಯಾಕಾಗಿ ಇದು ಮನುಷ್ಯರನ್ನಾಗಿ ಮಾಡ್ತದೆ ಅನ್ನೋದನ್ನು ನೀವು ಗಮನಿಸಬಹುದು. ಒಂದು ವೇದಿಕೆಯ ಮೇಲೆ ಹಲವಾರು ಬಗೆಯ ಜನ, ಹಲವು ಧರ್ಮದ ಜನ, ಹಲವು ಜಾತಿಯ ಜನ. ಇಲ್ಲಿ ಸ್ಪೃಶ್ಯ ಅನ್ನುವ ಪ್ರಶ್ನೆಯೇ ಇಲ್ಲ. ಯಾವನೋ ರಾಮ, ಅವನು ಯಾವ ಜಾತಿ ಅಂತ ಕೇಳ್ಕೊಂಡು ನೀವು ನಾಟಕ ಮಾಡ್ತಿದೆಯೇ? ಅವನು ಯಾವನೋ ರಾವಣ. ಇವತ್ತು ನೀವು ಮಾಡ್ತಿರುವ ಶೂದ್ರ ತಪಸ್ವಿ ತರಹದ ನಾಟಕ ಕುವೆಂಪು ಅವರ ನಾಟಕಗಳಲ್ಲೇ ಅತ್ಯದ್ಭುತವಾದ ನಾಟಕ. ಶಂಭೂಕ ಅನ್ನುವ ಒಬ್ಬ ವ್ಯಕ್ತಿಯ ತಪಸ್ಸಿಗೆ ಮೂಲ ರಾಮಾಯಣದಲ್ಲಿ, ಅಥವಾ ಏನು ಪುರಾಣ ಅಂತ ಇದೆ, ಮೂಲ ರಾಮಾಯಣದಲ್ಲಿ ಶಂಭುಕನ ಪ್ರಕರಣ ಇಲ್ಲ, ಉತ್ತರ ರಾಮಾಯಣದಲ್ಲಿ ಬರ್ತದದು. ಉತ್ತರ ರಾಮಾಯಣ ಯಾರು ಬರೆದ್ರೋ ಏನೋ ನಮಗೆ ಗೊತ್ತಿಲ್ಲ. ಆದರೆ ಆ ಉತ್ತರ ರಾಮಾಯಣದಲ್ಲಿ ಅವನ ಕಿವಿಗೆ ಕಾದ ಸೀಸವನ್ನು ಸುರಿದು ಕೊಂದು ಬಿಡ್ತಾರೆ ಅನ್ನುವುದು ಆ ಪುರಾಣದಲ್ಲಿರುವ ಕತೆ. ಕುವೆಂಪು ಅವರು ಅವನನ್ನು ಕೂಡ ರಾಮ ಗೌರವಿಸ್ತಾನೆ. ಜ್ಞಾನ ವಿದ್ಯೆಗೆ ಜಾತಿ ಎನ್ನುವ ಪ್ರಶ್ನೆಯೇ ಇಲ್ಲ, ಯಾರು ಬೇಕಾದರೂ ಜ್ಞಾನಿಗಳಾಗಬಹುದು ಅನ್ನುವ ಹಾಗೆ ಶೂದ್ರ ತಪಸ್ವಿಯನ್ನು ಕಟ್ಟಿದ್ದಾರೆ. ಅಂಥದ್ದೊಂದು ನಾಟಕವನ್ನು, ನಿನ್ನೆ ಭಗತ್ ಸಿಂಗ್ ಕುರಿತ ನಾಟಕವನ್ನು, ನಾಳೆ
ಜಗತ್ತಿನ ಅತಿ ಹೆಚ್ಚು ಪ್ರದರ್ಶನವನ್ನು ಕಂಡಂತಹ ನಾಟಕ ಮೌಸ್ ಟ್ರ್ಯಾಪ್ ಅನ್ನುವ ನಾಟಕ. ಅದನ್ನು ಕನ್ನಡಕ್ಕೆ ಮಾಡಿಕೊಂಡು ನಮ್ಮ ನಿಮ್ಮೊಳಗೊಬ್ಬ ಅನ್ನುವ ನಾಟಕವನ್ನು ನಾಳೆ ಮಾಡ್ತಾ ಇದ್ದೀರಿ. ಇದೆಲ್ಲವೂ ಕೇಳೋದಕ್ಕೆ ತುಂಬ ದೊಡ್ಡ ಆನಂದವಾಗ್ತದೆ. ನೀವು ಈ ಮೂಲಕ ರಂಗಭೂಮಿಯ ನಿರಂತರತೆಯನ್ನು ಮಾತ್ರ ಕಾಪಾಡ್ತಿಲ್ಲ, ಒಂದು ಸಾಂಸ್ಕೃತಿಕ ನಿರಂತರತೆಯನ್ನು ಕೂಡ ನೀವು ಮಾಡ್ತಾ ಇದ್ದೀರಿ. ಅದಲ್ಲದೆ ಈಗಷ್ಟೇ ಗ್ರೀಕಿನ ಥಿಯೋಡಾರಸ್ನ ಸಂದೇಶವನ್ನು ಗೆಳೆಯರು ನಾಗಭೂಷಣ್ ಅವರು ಓದಿದ್ರು, ಮಹೇಂದ್ರ ಅವರು ಓದಿದ್ರು, ನಾಗಭೂಷಣ್ ಗೌರವ ಕಾರ್ಯದರ್ಶಿಗಳು ಕ್ಷಮೆ ಇರಲಿ, ಮಹೇಂದ್ರ ಅವರು ಓದಿದ್ರು. ಆತ ಹೇಳುವುದೇ ಈ ಮಾತು. ಇವತ್ತು ಬಡವರ ಕಷ್ಟ ದೊಡ್ಡದಾಗಿಬಿಟ್ಟಿದೆ, ದುಡ್ಡಿರುವವರ ಮತ್ತು ಇಲ್ಲದೆ ಇರುವವರ ನಡುವೆ ಅಂತರ ದೊಡ್ಡದಾಗಿಬಿಟ್ಟಿದೆ. ಊಟ ಮಾಡದೆ ಮುಂದಿದ್ದೇ ಮಾಡುವ ಪರಿಸ್ಥಿತಿಯಲ್ಲಿರುವ ಜನ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಭಾರತದಲ್ಲಿ. ಅಂಥವ್ರಿಗಾಗಿ ಈಗ ಸರ್ಕಾರಗಳು ಹಲವಾರು ಯೋಜನೆಗಳನ್ನು ಮಾಡಿದೆ. ಆ ಯೋಜನೆಗಳನ್ನು ಸರ್ಕಾರಿ ಅಧಿಕಾರಿಗಳಾಗಿ ನೀವು ಜಾರಿಗೆ ತರೋದಕ್ಕೆ ಪಡಬಾರದ ಶ್ರಮ ಪಡ್ತಾ ಇರ್ತೀರಿ ಅಂತ ನನಗೂ ಗೊತ್ತಿದೆ. ಇದೆಲ್ಲದರ ನಡುವೆ ರಂಗಭೂಮಿಯನ್ನು ಮಾಡುತ್ತಿರುವವರು ಆ ಕೂಗನ್ನು ಕೇಳಬೇಕಾದ ದೊಡ್ಡ ಅಗತ್ಯ ಇದೆ. ಬಡವರ ಆ ಸಂಕಟವನ್ನು ಕೇಳಿ ಆ ಸಂಕಟವನ್ನು ಪ್ರಶ್ನೆಯಾಗಿ ಸರ್ಕಾರಗಳ ಮುಂದೆ ಇಡಬೇಕಾದ ದೊಡ್ಡ ಅಗತ್ಯ ಇದೆ. ಹಾಗಾಗಿ ಸರ್ಕಾರದಲ್ಲಿ ಕೆಲಸ ಮಾಡ್ತಾನೆ ರಂಗಭೂಮಿಯನ್ನು ಮಾಡ್ತಾ ಇರುವ ನೀವು ಸಮಾಜದ ಕೆಲಸವನ್ನು ಮಾಡ್ತಾ ಇದ್ದೀರಿ. ಶೂದ್ರ ತಪಸ್ವಿ ತರಹದ ನಾಟಕ ಮಾಡುವ ಮೂಲಕ ಮಹತ್ವದ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ. ಒಳ ಮೀಸಲಾತಿ ಕುರಿತು ಏನು ಚರ್ಚೆ ಆಗ್ತಿದೆಯೋ ಅದಕ್ಕೆ ಈ ಶೂದ್ರ ತಪಸ್ವಿ ಒಂದು ದಾರಿ ಆಗಬಹುದು ಅಂತ ನಾನಾದರೂ ಭಾವಿಸ್ತೇನೆ. ಎಲ್ಲರಿಗೂ ಅವಕಾಶ ಸಿಗುವಂತಹ, ಸಾಮಾಜಿಕ ನ್ಯಾಯ ಎಲ್ರಿಗೂ ಒಲಿಯುವಂತಹ ಒಂದು ಆ ಪರಿಸ್ಥಿತಿಯನ್ನು, ಒಂದು ಸಮಾಜವನ್ನು, ಒಂದು ಆರೋಗ್ಯವಂತ ಸಮಾಜವನ್ನು ಸೃಷ್ಟಿ ಮಾಡಲಿಕ್ಕೆ ಈ ರಂಗಭೂಮಿ ದೊಡ್ಡ ಕಾಣಿಕೆಯಾಗಲಿ ಅಂತ ಹಾರೈಸ್ತಾ, ನನ್ನನ್ನು ಇಲ್ಲಿಗೆ ಕರೆಸಿ, ನಾನು ನೆನ್ನೆಗೆ ಬರಕ್ಕೆ ಕರೆದಿದ್ರು, ನಾನು ಮೊನ್ನೆ 24 ಇಡೀ ರಾತ್ರಿ ಶೂಟಿಂಗ್ನಲ್ಲಿ ಇದ್ದಿದ್ದರಿಂದ ನೆನ್ನೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಇವತ್ತಿಗೆ ನನ್ನ ತಾರೀಖನ್ನು ಬದಲಾಯಿಸಿಕೊಂಡೆ. ಮಾಲ್ತೇಶ್ ಅವ್ರು ಕರೆದಾಗ ನನಗೆ ಆಗೋದಿಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಅಂತಹ ಅಪರೂಪದ ಗೆಳೆಯ ಮಾಲ್ತೇಶ ಮತ್ತು ಛಾಯಾ ಭಾರ್ಗವಿಯವರು. ಹಾಗಾಗಿ ನಾನು ನಿನ್ನೆ ಬರೋಕ್ಕಾಗಲಿಲ್ಲ, ಇವತ್ತು ಬಂದಿದ್ದೇನೆ, ನಿಮ್ಮನ್ನೆಲ್ಲ ಭೇಟಿ ಮಾಡಿದ್ದೇನೆ, ನಿಮ್ಮ ಕ್ಲಬ್ಬಿನ ಮಜ್ಜಿಗೆಯನ್ನು ಕುಡಿದಿದ್ದೇನೆ. ಒಪ್ಪಿನ ಋಣ ಇದೆ ಈಗ ನನಗೆ ನಿಮ್ಮ ಜೊತೆಗೆ. ಹಾಗಾಗಿ ನೀವು ಕರೆದಾಗ ಮತ್ತೆ ಬರ್ತೇನೆ, ನಿಮ್ಮ ಜೊತೆಗೆ ಕಾಲ ಕಳೆಯುವ ಸೌಭಾಗ್ಯವನ್ನು ನನಗೆ ಒದಗಿಸ್ಕೊಡಿ ಅಂತ ಕೇಳ್ತಾ, ನನ್ನ ಮಾತನ್ನು ಕೇಳುವುದಕ್ಕೆ ನಿಮ್ಮ ಕಿವಿಯನ್ನು ಒದಗಿಸಿದ ನಿಮಗೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ, ಮಾತಾಡ್ತಾ ಇರೋಣ. ಇದು ಮುಗಿತಾಯ ಅಲ್ಲ, ಆರಂಭ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಯಾಕೆ ಬಿ ಸುರೇಶ್ ಸಾಹೇಬರು ಇಷ್ಟು ಎತ್ತರಕ್ಕೆ ಸಾಧನೆಯನ್ನು ಮಾಡ್ತಾರೆ ಅಂದರೆ, ಇಲ್ಲಿನ ಒಂದು ವೇದಿಕೆಯನ್ನು ನೆನೆಸ್ಕೊಳ್ಳೋವಂಥ ಒಂದು ದೊಡ್ಡ ಗುಣ ಅವರಲ್ಲಿದೆ. ಅದನ್ನು ನಾವೆಲ್ಲರೂ ಕಲಿಬೇಕಾಗುತ್ತೆ. ಅವರು ಇಷ್ಟೊತ್ತು ಈ ರಂಗಭೂಮಿಯ ಬಗ್ಗೆ ಮಾತಾಡಿದಂಥ ಮಾತುಗಳು ಇನ್ನು ಕೇಳಬೇಕು ಅನಿಸುತ್ತೆ. ಸಮಯದ ಅಭಾವ ಇರೋದರಿಂದ ಇನ್ನೊಮ್ಮೆ ಮಾತುಗಳನ್ನ ಕೇಳುವಂಥ ಅವಕಾಶ ನಮಗೆಲ್ಲರಿಗೂ ಬರಲಿ ಅಂತ ಹೇಳ್ತಾ, ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಾದ ಎಲ್ಲರಿಗೂ ಸಹ ಒಟ್ಟಾಗಿ ಧನ್ಯವಾದಗಳನ್ನ ಸಲ್ಲಿಸಿ ಈ ವೇದಿಕೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಈಗ ನಾಟಕವನ್ನು ನಾವೆಲ್ಲರೂ ವೀಕ್ಷಣೆ ಮಾಡೋಣ. ಅಂದಿನ ಬಿಹಾರದ ಬುದ್ಧನ ಬೆಳಕು, ಇಂದಿನ ಗುಜರಾತ ಗಾಂಧಿಯ ಬೆಳಕು, ಇಳಿಯದೆ ಯಾರೊಳಕು, ಇಳಿಯ
ಅಧ್ಯಾತ್ಮವಳಿದಿದೆ, ಮತಾಂಧತೆ ಉಳಿದಿದೆ. ಹರಾಜಿಗಿಟ್ಟಿದೆ ಆರತಿ ತಟ್ಟೆಯಲ್ಲಿ ಭಾರತದ ಮಾನ. ಹರಾಜಿಗಿಟ್ಟಿದೆ ಆರತಿ ತಟ್ಟೆಯಲ್ಲಿ ಭಾರತದ ಮಾನ. ಮಾನವತೆ ಅಳಿದಿದೆ, ಕ್ರೌರ್ಯ ಕೆರೆದಿದೆ. ಮಾನವತೆ ಅಳಿದಿದೆ, ಕ್ರೌರ್ಯ ಕೆರೆದಿದೆ. ಹೆಪ್ಪುಗಟ್ಟಿದೆ ಎಲ್ಲೆಲ್ಲೂ ಸ್ಮಶಾನ ಮೌನ. ಹೆಪ್ಪುಗಟ್ಟಿದೆ ಎಲ್ಲೆಲ್ಲೂ ಸ್ಮಶಾನ ಮೌನ. ಆ, ಆ, ಆ. ತ್ರೇತೆಯ ಕೊರಡು ದ್ವಾಪರದ ಬೆರಳು ಬಲಿಗೊಂಡರು ತಣಿದಿಲ್ಲದ. ತ್ರೇತೆಯ ಕೊರಡು ದ್ವಾಪರದ ಬೆರಳು ಬಲಿಗೊಂಡರು ತಣಿದಿಲ್ಲದ. ಕಲಿಯುಗಕ್ಕೆ ಕಾಲಿರಿಸಿ ತ್ರಿಶೂಲದಂಚಿನಲ್ಲಿ, ಕಲಿಯುಗಕ್ಕೆ ಕಾಲಿರಿಸಿ ತ್ರಿಶೂಲದಂಚಿನಲ್ಲಿ ಮನವೇರಿ ನರ್ತಿಸಿದೆ ಮೃತ್ಯು ಮೋಹ. ಮೃತ್ಯು ಮೋಹ, ಮೃತ್ಯು ಮೋಹ, ಮೃತ್ಯು ಮೋಹ, ಮೃತ್ಯು ಮೋಹ, ಮೃತ್ಯು ಮೋಹ, ಮೃತ್ಯು ಮೋಹ. ಈ ಪ್ರಕೃತಿ ಸಾಧುವಿಗೆ ಉಗ್ರ ತಪಸ್ವಿ ಶಂಭುಪಯೋಗಿಯನ್ನು ಲೆಕ್ಕಿಸದೆ ವೃಕ್ಷ ಭೈರವನಾದ ನನ್ನ ಪಡೆಯನ್ನು ತಿರಸ್ಕರಿಸಿ ಸ್ವೇಚ್ಛೆಯಾಗಿ ಸುತ್ತುತ್ತಿದ್ದಾಳೆ ಈ ವನವನ್ನು. ದೇವಾಸುರರ ಮಂಥನಕ್ಕೆ ಸಿಕ್ಕ ಕಡಲಿನ ಹಾಗೆ ತರ ತರನೆ ನಡುಗುತ್ತಿವೆ ಈ ಕಾಡು, ಈ ಬೆಟ್ಟ. ಅರಳುತ್ತಿವೆ ಪಕ್ಷಿಗಳು, ಕರ್ಕಶವಾಗಿ ಕೇಳಿಸುತ್ತಿದೆ ಈ ಬಿದಿರು ಮೆಳೆಗಳ ಸದ್ದು. ದಿಕ್ಕಾಪಾಲಾಗಿ ಧಾವಿಸುತ್ತಿದೆ ಜಿಂಕೆಗಳ ಹಿಂಡು. ಯಾಕೆ ಇದು ಹೀಗೆ? ಪರೀಕ್ಷಿಸಿ ನೋಡಲೇಬೇಕು. ದೂರ್ತಳಾದ ಈ ಪ್ರಕೃತಿಯ ದುಷ್ಕಾರ್ಯಕ್ಕೆ ಕಡಿವಾಣವಿಡದಿದ್ದರೆ ತಪಸ್ವಿ ಶಂಭು ಕಲಿಸಿಯ ಕೋಪಕ್ಕೆ ನಾನು ಈಡಾಗುವುದು ಖಂಡಿತ. ಅಲ್ಲೇ ನಿಲ್ಲು, ಹತ್ತಿರಕ್ಕೆ ಬಾರದಿರು. ತೊಲಗಾಚೆ, ಆಚೆ. ಯಾರು ನೀನು? ಇಲ್ಲಿ ನಿನಗೇನು ಕೆಲಸ? ಘೋರ ಮುಖೆ. ನನ್ನ ಹೆಸರೇನೆಂದು ಕೇಳ.
ಪ್ರಸಂಗಿ ಆಗಬೇಡ. ನನ್ನ ಹೆಸರನ್ನು ಕೇಳಿದರೆ ಸಾಕು, ನರಕವು ತನ್ನ ಕೊರಳ ಕವಿಗಳಿಂದ ಹೊರಡುತ್ತದೆ. ಬೆಟ್ಟ ಗುಹೆಗಳಿಂದ ರೋಧಿಸುತ್ತದೆ ಈ ಭೂಮಿಗೆ. ಬೆದರಿ ಬೆಪ್ಪಾಗಿ ಬಿಳಿಸಿಕೊಳ್ಳುತ್ತದೆ ಸ್ವರ್ಗದ ಮುಖ. ನನ್ನ ಹೆಸರಿಗೆ ಹೆದರಿ ನಡುಗುತ್ತವೆ ಈ ಮೂರು ಲೋಕವು. ನಿನಗೆ ಹೆದರದ ನಾನು ನಿನ್ನ ಹೆಸರಿಗೆ ಹೆದರುವೆನೆ? ಹೇಳು ನೀನ್ಯಾರು? ಹೇಳದಿದ್ದರೆ ಬೇಗ ನೀ ಇದುವರೆಗೂ ಕಾಣದ ಅನುಭವವನ್ನು ಕಾಣಿಸುವೆನು ನಾನು. ಆ ಸೊಪ್ಪು ಹಾಗಿರಲಿ. ಕೇಳು, ನಾನು ಮೃತ್ಯು. ಮೃತ್ಯು. ಈ ತಪೋವನ ಪ್ರವೇಶಕ್ಕೆ ಬಯಸಿ ಬಂದಿದ್ದೇನೆ ಈ ಹೊತ್ತು. ಕೆಟ್ಟಿರುವುದೇನು ನಿನಗೀಗ? ತಲೆಯೋ ಅಥವಾ ದಾರಿಯೋ? ನೀನಾರು ಅದನ್ನ ಕೇಳುವುದಕ್ಕೆ? ನಾನೇ ಈ ತಪೋವನವನ್ನು ರಕ್ಷಿಸುವ ವೃಕ್ಷ ಭೈರವ ನಾನು. ಈ ಕ್ಷೇತ್ರ ಅಮೃತ. ನಿಜವಾಗಿ ನಿನಗಲ್ಲ ಇದು ಪ್ರವೇಶಿಸುವ ತಾಣ. ಮೂರು ಲೋಕದಲ್ಲೂ ನನ್ನನ್ನು ಹೀಗೆ ಕರೆಯುವ ಮೀಸೆ ಹೊತ್ತ ಯಾವ ಗಂಡಸನ್ನೂ ಕಾಣೆ. ಹೀಗಿರುವಾಗ ಮನದಲ್ಲಿ ಮನೆ ಮಾಡಿರುವ ನೀನು ನನ್ನನ್ನು ಕರೆಯುತ್ತೀಯ. ಪರಮ ಸುಂದರಿಯಲ್ಲವೇ ನೀನು? ನಿನಗೆ ಸೋತು ಮರುಳಾಗುವುದು ಇದ್ದಾರೆಯೇ? ಆದರೆ ಹೇಳುತ್ತೇನೆ ಕೇಳೋ. ಮಹರ್ಷಿ ಶಂಭುಕರ ಉಜ್ವಲ ತಪಸ್ಸಿನ ಪ್ರಭಾವದಿಂದ ನನಗೆ ಲಭಿಸಿರುವ ಒಂದು ಕರ್ತವ್ಯ ಧರ್ಮದ ಬಲದಿಂದ ನೀನು ಒಂದು ಹೆಜ್ಜೆಯನ್ನು ಇಡದಂತೆ ತಡೆಯಲು ನಾನು ಸಮರ್ಥ. ಮುಂದೆ ಏನಾದರೂ ಬಂದೆಯೋ ಈ ನನ್ನ ತ್ರಿಶೂಲ ಪಂಕ್ತಿಯಂತ ಬಾಹುಗಳು ತೋಳಗಳು ಕುರಿಗಳನ್ನು ಹೇಗೋ ಆ ನಾಟ್ಯಬಲ್ಲವು ನಿನ್ನನ್ನು ನಿನ್ನ ಲಯಕ್ಕೆ. ನಾನೇ ಲಯ, ನನಗಿನ್ನೆಂತ ಲಯವೋ? ಪದಾರ್ಥವನ್ನು ತಿಳಿಯದೆ ಬೆಪ್ಪಳಂತಾಳಬೇಡ. ಕೆರಳಿಸಬೇಡ ಅನಂತವನ್ನ. ಮಹರ್ಷಿ ಶಂಭುಕರಾಣೆ ಕಾಲ್ವೆಂಟನೆಲ್ಲನೆ. ಎಲೆ ಮರುಳೆ ಕೇಳು, ಧರ್ಮ ದೇವತೆಯ ಅಪ್ಪಣೆಯಿಂದಲೇ ಶಂಭೂಕ ಋಷಿಯ ಗೌರವಕ್ಕಾಗಿಯೇ ನಾನಿಲ್ಲಿ ಬಂದಿದ್ದೇನೆ. ನೀನು ಅವನ ಅಂಗರಕ್ಷಕ, ನಾನು ಆತನ ಸತ್ವದ ಗೌರವಕ್ಕೆ ಕಾವಲು ಕಣೋ. ಇದನ್ನರಿತು ದಾರಿ ಬಿಡು, ನಗೆ ಪಾಟಲಾಗಬೇಡ. ಧರ್ಮದೇವತೆ ಆಜ್ಞೆ, ಋಷಿಯ ಗೌರವಕ್ಕಾಗಿ ಮೃತ್ಯುವಿಗೆ ತಪೋವನ ಪ್ರವೇಶವೇ? ನಿನ್ನ ಮಾತಿನ ಮುಳ್ಳು ಅದರೊಳಗೆ ಸಿಕ್ಕಿತವ್ವ ನನ್ನ ಮನಸ್ಸು. ಮೊದಲು ಅದನ್ನು ಬಿಡಿಸು. ಇಂದು ಹೊತ್ತಾರೆ ಇಲ್ಲಿ ತನಕ ಯಾರ್ಯಾರನ್ನು ಈ ವನದೊಳಗೆ ನೀ ಬಿಟ್ಟೆ ಹೇಳು ನೋಡೋಣ. ಸೂರ್ಯದೇವನ ಕಿರಣದೂತರಿಗೆ, ಆಮೇಲೆ ಪ್ರಕೃತಿ ದೇವಿಯ ದೈನಂದಿನ ಪರಿವಾರಕ್ಕೆ, ಮತ್ತೆ ಪುಣ್ಯ ಲಕ್ಷ್ಮಿ ಜೊತೆಗೆ ವಸಂತ ಗಂಧದ ಸಹಿತ ಬಂದ ಶ್ರೀರಾಮಚಂದ್ರನ ಕೀರ್ತಿಕಾಂತೆಗೆ, ಮತ್ತೆ ಬ್ರಾಹ್ಮಣನೊಬ್ಬ ತನ್ನ ಮಗನ ಜೊತೆಗೆ ಪೂಜೆಗಾಗಿ ಹೂ ಕೀಳಲು ಈ ವನದೊಳಗೆ ಬಂದನಷ್ಟೇ. ಅದಕ್ಕಾಗಿಯೇ ನಾನಿಲ್ಲಿ ಬಂದದ್ದು. ಕಾರಣ ಅವನು ಧರ್ಮಕ್ಕೆ ಅಪಚಾರ ಮಾಡಿದ ಎಂದು. ಅದು ಹೇಗೆ? ತಿರಸ್ಕಾರದಿಂದ. ಯಾರ ವಿಚಾರಕ್ಕೆ? ಮತ್ಯಾರಿಗೆ
ಭಯಂಕರವಾದ ಪಾಪವಿದು ಶ್ರೀರಾಮನಾಡುತ್ತಿರುವ ಆ ಧರ್ಮ ರಾಜ್ಯದಲ್ಲಿ. ಬಿಟ್ಟು ಹೊರ ಬನ್ನಿ, ಬಡತನವ ಬುಡಮಟ್ಟ ಕೀಳ ಬನ್ನಿ. ಗುಡಿ ಚರ್ಚು ಮಸಜೀವಿಗಳ ಬಿಟ್ಟು ಹೊರ ಬನ್ನಿ, ಬಡತನವ ಬುಡಮಟ್ಟ ಕೀಳ ಬನ್ನಿ. ಮೌಢ್ಯತೆಯ ಮಾರಿಯನ್ನು ಹೊರದೂಡಲೈ ತನ್ನಿ, ಮೌಢ್ಯತೆಯ ಮಾರಿಯನ್ನು ಹೊರದೂಡಲೈ ತನ್ನಿ. ವಿಜ್ಞಾನ ದೀವಿಗೆಯ ಬಿಡಿಯ ಬನ್ನಿ, ವಿಜ್ಞಾನ ದೀವಿಗೆಯ ಬಿಡಿಯ ಬನ್ನಿ. ಮತಿಯಿಂದ ದುಡಿರೈ ಲೋಕಹಿತಕ್ಕೆ, ಸಿಗುಗದಿರಿ ಮತವೆಂಬ ಮೋಹದ ಜ್ಞಾನಕ್ಕೆ. ಮತಿಯಿಂದ ದುಡಿರೈ ಲೋಕಹಿತಕ್ಕೆ. ಆ ಮತದ ಈ ಮತದ ಹಳೆ ಮತದ ಸಹವಾಸ, ಆ ಮತದ ಈ ಮತದ ಹಳೆ ಮತದ ಸಹವಾಸ. ಸಾಕಿನ್ನು ಸೇರಿರೈ ಮನುಜ ಮತಕ್ಕೆ, ಸಾಕಿನ್ನು ಸೇರಿರೈ ಮನುಜ ಮತಕ್ಕೆ. ಓ ಬನ್ನಿ ಸೋದರರೆ ವಿಶ್ವಪಥಕ್ಕೆ, ಓ ಬನ್ನಿ ಸೋದರರೆ ವಿಶ್ವಪಥಕ್ಕೆ, ಓ ಬನ್ನಿ ಸೋದರರೆ ವಿಶ್ವಪಥಕ್ಕೆ, ಓ ಬನ್ನಿ ಸೋದರರೆ ವಿಶ್ವಪಥಕ್ಕೆ. ಆ ನಿನ್ನ ಅಗಲಿಕೆಯನ್ನ ಕಣ್ಗೆ ಬೆಳಕಾಗಿದ್ದೀನಿ, ಈ ಬದುಕಿಗೆ ಉಸಿರಾಗಿದ್ದೀನಿ, ಈ ಮುದಿತನ ಕೊಂದೂರು ಗೋಲಾಗಿದೆ ಎಲ್ಲ ಮಗನೇ. ನೀನೇ ಇಲ್ಲದವೇ ಏನೂ ಇಲ್ಲವಾಗಿ ಈ ಜಗತ್ತೆಂಬ ಸ್ಮಶಾನದಲ್ಲಿ ಕೇವಲ ನಡೆದಾಡುವ ಶವವಾಗಿದ್ದೇನೆ ನಾನು. ನೀನೇ ಕಣ್ಣು, ನೀನೇ ಮಗನು ಆಗಿದ್ದ ಆ ನಿನ್ನ ಕಣ್ಣೆರೆದ ತಾಯಿಯನ್ನ ಇನ್ನು ನಾನೆಂದು ನೋಡಲಿ? ಈ ಯಾವ ಸುಳ್ಳು ಸಂತೈಕೆಯನ್ನು ಮುಂದೊಡ್ಡಿ ಅವಳ ಪಡಪಾಗಿಯಂತಹ ದುಃಖವನ್ನು ನಂದಿಸಲಿ? ಹೇಳು ಪುತ್ರ, ಹೇಳು. ಯಾವ ಜನ್ಮದ ಪಾಪದ ಕರ್ಮವೋ ಏನು, ಹಾಗಲ್ಲದಿದ್ದರೆ ಈ ಮುಪ್ಪಿನ ವೇಳೆಯಲ್ಲಿ ನಾ ಪಡೆದ ಒಬ್ಬನೇ ಒಬ್ಬ ಮಗ ಹೀಗೆ ಕಣ್ಣಿದರೆ ಸಾಯುವುದನ್ನು ನೋಡುವಂತಾಗನೆ. ಈ ಪುಣ್ಯ ಯುಗದಲ್ಲಿ ಇನ್ನು ಯೌವನಕ್ಕೆ ಬಾರದವ, ಪಿತೃ ಕಾರ್ಯಗಳನ್ನು ಮಾಡದವ, ಪಾಪವೊಂದನ್ನು ಅರಿಯದವ ಏನನ್ನ ಕಂದ ಏಕೆ ಈ ರಾಮರಾಜ್ಯವನ್ನು ತೊರೆದು ಯಮರಾಜ್ಯಕ್ಕೆ ಹೊರಟು ಹೋದ? ನಾನು ನನಗೆ ತಿಳಿದಂತೆ ಯಾವ ಪಾಪವನ್ನು ಮಾಡಿದವನಲ್ಲ.
ಎಂದೋ ಅಸತ್ಯ ನುಡಿದವನಲ್ಲ, ಮತ್ತಾವ ಜೀವಿಗೂ ಹಿಂಸೆ ಕೊಟ್ಟವನಲ್ಲ. ಹೀಗಿರುವಾಗ ಈ ನನ್ನ ಕಂದ ಇನ್ಯಾರ ಪಾಪಕ್ಕೆ ಹೀಗೆ ಬಲಿಯಾಗಿದ್ದಾನೆ ನನ್ನ ಕಂದ? ಹೇಳುವೋ ಬೆಳದಿಂಗಳ ರಾತ್ರಿಯೇ, ಹೇಳು ನೀನು ಇಕ್ಷ್ವಾಕು ರಘು ದಿಲೀಪಾದಿ ರವಿಕುಲದ ರಾಜ ಶ್ರೇಷ್ಠರ ರಾಜಧಾನಿಯಾಗಿದ್ದ ಧರ್ಮ ಸ್ವರೂಪಿಣಿಯಾದ ಅಯೋಧ್ಯ ನಗರ ಲಕ್ಷ್ಮಿ, ಹಿಂದೆಂದೂ ಕಂಡುತ್ತಿಲ್ಲ ಈ ಬಗೆಯ ಘೋರವನ್ನು, ಮತ್ತೆ ಕೇಳಿಯೂ ಇಲ್ಲ. ಶ್ರೀರಾಮನ ಆಳ್ವಿಕೆಯಲ್ಲಿ ಅವನ ಪ್ರಜೆಗೆ ಇಂತಹ ಸ್ಥಿತಿಯೇ? ದೊರೆಯ ದೋಷವೇ ಕಾರಣ ಪ್ರಜಾ ಸಂಕಟಕ್ಕೆ. ಏನಾದರೂ ಇರಲೇಬೇಕು ಆ ರಾಮ ಮಾಡಿದ ಪಾಪ. ದೃಶ್ಯಂ ದೃಷ್ಟಪೂರ್ವಂ ಶ್ರುತಂ ವಾ ಘೋರದರ್ಶನಂ ಮೃತ್ಯುರಪ್ರಾಪ್ತಕಾಲಾನಾಂ ರಾಮಸ್ಯ ವಿಷಯೇ ಯಥಾ ರಾಮಸ್ಯ ದುಷ್ಕೃತಂ ಕಿಂಚಿನ್ ಮಹದಸ್ತಿ ನ ಸಂಶಯಃ ರಾಜದ್ವಾರಿ ಮರಿಷ್ಯಾಮಿ ಪತ್ನ್ಯಾ ಸಾರ್ಥಂ ಅನಾಥವತ್ ಬ್ರಹ್ಮಹತ್ಯಂ ತतो ರಾಮ ಸಂಪೇತ್ಯ ಸುಖಿ ಭವ ರಾಜದೋಷರ್ವಿಪದ್ಯಂತೆ ಪ್ರಜಾಹ್ಯ ವಿಧಿ ಪಾಲಿತಾ असद्वृत्ते तु नृपतावकाले मीयते जनः असद्वृत्ते तु नृपतावकाले मीयते जनः ಸಾಕಲ್ಲವೇ ಆ ಶೂದ್ರನ ತಪಸ್ಸಿಗೆ ಮುನಿಸಿಕೊಂಡ ಧರ್ಮದ ಶಾಪ? ಆ ಕಾರಣವಾಗಿ ಸಾವಿಗೀಡಾದ ನನ್ನ ಮಗನನ್ನು ಬದುಕಿಸಿ ಕೊಡದಿದ್ದರೆ ಕೇಳುವ ರಾಮಚಂದ್ರ, ಇಲ್ಲೇ ನಿನ್ನ ಅರಮನೆಯ ಮಹಾದ್ವಾರದಲ್ಲಿ ಸಾಯುತ್ತೇನೆ ನಾನು. ಬ್ರಹ್ಮ ಹತ್ಯೆ ಮಾಡಿ ಸುಖವಾಗಿರು, ನೀನು ಸುಖವಾಗಿರು. ಓ ಆಕಾಶವೇ, ಇದಕ್ಕೆ ನೀನೇ ಸಾಕ್ಷಿ. ಓ ಚಂದ್ರನೇ, ಇದಕ್ಕೆ ನೀನೇ ಸಾಕ್ಷಿ. ಓ ಅಯೋಧ್ಯೆ, ಇದಕ್ಕೆ ನೀನು ಸಾಕ್ಷಿ. ಕೇಳಿರಿ, ಸ್ವರ್ಗದಲ್ಲಿರುವ ಸೂರ್ಯ ವಂಶದ ರಾಜಾದಿರಾಜರೇ, ನನ್ನ ಈ ಶಪಥಕ್ಕೆ ನೀವೇ ಸಾಕ್ಷಿ, ನೀವೇ ಸಾಕ್ಷಿ. ಮೂರು ಲೋಕಗಳಿಗೂ ಮೈ ಚುಂಬೆನಿಸಿ ಧನ್ಯವೆನಿಸುವ ದರ್ಶನ. ಇಡುವ ಒಂದೊಂದು ಹೆಜ್ಜೆಯು ಸಪ್ತ ಸಾಗರದ ಅಲೆಗಳ ಲಯದಂತೆ, ವೈಕಾಂತಿಯೋ ಆಕಾಶದಂತೆ. ಪರ್ವತಾರಣ್ಯಗಳ ಸಹವಾಸದಿಂದ ಇವನೇ ಪರ್ವತಾರಣ್ಯವಾಗಿದ್ದಾನೆ. ಇವನು ದಶರಥ ಪುತ್ರ, ರಘು ಶ್ರೇಷ್ಠನೇ ದಿಡ. ಇವನು ಕರುಣಾಮೂರ್ತಿ, ಶಿವಧನಸ್ಸನ್ನು ಮುರಿದವನು, ಮಳೆಬೆಲ್ಲಿನಂತೆ ಸುಂದರನು, ಮೈಥಿಲಿ ಮನೋಹರನು. ಇವನು ಪ್ರೇಮಮೂರ್ತಿ, ಧರ್ಮಮೂರ್ತಿ, ಕ್ಷಮಾಮೂರ್ತಿ, ದುಷ್ಟ ಶಿಕ್ಷಾಮೂರ್ತಿ, ಶಿಷ್ಟ ರಕ್ಷಾಮೂರ್ತಿ. ಮನುಷ್ಯರೊಳಗೆ ಈತನೇ ದೈವ ಸ್ವರೂಪಿ, ಪರದೈವವೂ ಇವನೇ. ಭರವಸೆಯ ಸ್ವರೂಪವೇ ಇವನು. ಬರುತ್ತಿದ್ದಾನೆ ಆಶೀರ್ವಾದವೇ ನಡೆದು ಬರುವಂತೆ. ಬದುಕಿದೆ ಬದುಕಿದೆ, ಧನ್ಯನಾದೆ. ಇನ್ನು ಬದುಕದೆ ಇರುತ್ತಾನೆ ನನ್ನ ಮಗನು. ಬದುಕಿದನು ಬದುಕಿದನು, ಅವನು ಬದುಕಿದನು. ಈ ವಸಂತ ಪೂರ್ಣಿಮಾ ರಾತ್ರಿಯ ಪ್ರಶಾಂತಿಯನ್ನು, ಈ ಅಯೋಧ್ಯ ನಗರದ ಶಾಂತಿಯನ್ನು ತನ್ನ ಕರುಣ ಕಥೆಯಿಂದ ಕದಡಿದ ದುಃಖಿ, ಅಗಲಿದ ಅರ್ಧಾಂಗಿಯನ್ನು ನೆನೆಯುತ್ತಿದ್ದ ನನ್ನ ಸೀತಾಶೋಕವಷ್ಟನ್ನು ಬಡಿದೆಬ್ಬಿಸಿದ ಆ ದುಃಖಿ ಎಲ್ಲಿದ್ದಾನೆ? ಎತ್ತ ಹೋಗಿದ್ದಾನೆ? ಇದ್ದ ಈ ತೋಟದ ಕಡೆಯಿಂದಲೇ ಕೇಳಿಸಿತಲ್ಲವೇ ಆ ರೋದನ? ನನ್ನ ಬದುಕಿನ ಕಿವಿಗೆ ಯಾವಾಗಲೂ ರೋದನವೇ ಸಂಗೀತವಾಯಿತಲ್ಲವೇ? ಅವತಾರಿಯಾದವನು ಉಣ್ಣಲೇಬೇಕಾದ ಕೂಳಲ್ಲವೇ ಗೋಳು? ಕುಡಿಯುವ ಅಮೃತವಲ್ಲವೇ
ಕುಸಿದಿದ್ದಾನೆ. ಇವನೇ ಇರಬೇಕು ಇದುವರೆಗೂ ಗೋಳಾಡಿದವನು. ಅನಾಥ ರಕ್ಷಕ ಭಗವಾನ್ ಸರ್ವಲೋಕ ಪ್ರಭು, ಕಾಪಾಡು ಕಾಪಾಡು ಕಾಪಾಡು. ಹೇಳಿ ಹೇಳಿ, ಹಿರಿಯರು, ಮುದುಕರು, ಬ್ರಾಹ್ಮಣರು, ನೀವು ಗುರು ಸಮಾನರು ನನಗೆ. ಕಷ್ಟದಲ್ಲಿದ್ದವರು ಏನು ಮಾಡುತ್ತಾರೋ ಅದನ್ನೇ ನಾನು ಮಾಡಿದೆ ದಶರಥ ಪುತ್ರ. ದುಃಖದಲ್ಲಿ ಮುಳುಗಿದವರಿಗೆ ವಿವೇಚನೆಯುಂಟೆ, ಇಷ್ಟರ ಮೇಲೆ ತಿರುಪಿಗೆ ತಾಗಬೇಕು. ಯಾರು ನೀವು? ನಿಮ್ಮ ಸಂಕಟ ಏನು? ನೀನೇ ವಿಚಾರಿಸಿದ ಮೇಲೆ ದುಃಖವೆನ್ನುವುದುಂಟೆ. ಕಾಲವೇ ನಿಮ್ಮೆದುರು ಅಂಬೆಗಾಲಿನ ಕೂಸು, ನಿನಗಿಂತಲೂ ಬೇರೆ ಹಿರಿಯರುಂಟೆ. ಈ ಜಗತ್ತನ್ನೇ ಸೃಷ್ಟಿಸಿದ ಹಿರಿಯರಿಗಿಂತಲೂ ಹಿರಿಯನಾದ ನಿನಗೆ ನಾನು ನಮಸ್ಕರಿಸಿದರೆ ಕ್ರಮ ತಪ್ಪಿದಂತಾಯಿತೆ. ಮನುಷ್ಯ ವ್ಯವಹಾರದ ದೃಷ್ಟಿಯಿಂದಲೂ ರಾಜಾದಿರಾಜನಾದ ನಿನಗೆ ನಾನು ನಮಸ್ಕರಿಸುವುದು ಸರಿಯಾದ ಕ್ರಮವೇ? ಪ್ರೇಮ ಸಾಧನೆಯಲ್ಲಿಯೂ ನೀನು ಮಹಾ ತಪಸ್ವಿಯಲ್ಲವೇ? ಎಲ್ಲಕ್ಕಿಂತ ದೊಡ್ಡದ್ದು ತಪಸ್ಸು ಯಾವಾಗಲೂ. ಗುಣಕ್ಕೆ ಮತ್ಸರಬೇಕೆ? ದೊಡ್ಡದನ್ನು ಒಲಿಯುವವರು ದೊಡ್ಡವರಲ್ಲವೇ ವಿಪ್ರೋತ್ತಮ? ಹೇಳಿ, ನಿಮ್ಮ ಸಂಕಟ ಏನು? ಅಪಹರಿಸಿಬಿಟ್ಟರು ನನ್ನ ಅಕ್ಕಂತನನ್ನು. ಯಾರು ಆ ನೀಚ? ಯಮನೆಂದು ಹೆಸರಾದ ಆ ಮಹಾನುಭಾವ. ನಿಜವೇ? ನೀನು ನನ್ನೊಡನೆ ಬರುವುದಾದರೆ ತೋರಿಸುತ್ತೇನೆ ಪ್ರಭು ಆ ಸ್ಥಳವನ್ನು. ಹಾಗೆ ನನ್ನ ಒಬ್ಬನೇ ಒಬ್ಬ ಮಗನ ಶವವನ್ನು. ಹೇ ದಯಾನಿಧಿ, ಸಂಕಟದ ಸಮಯದಲ್ಲಿ ಎಲ್ಲರೂ ನಿನ್ನ ಹೆಸರೇ ಹೇಳಿ ನಿನ್ನನ್ನೇ ಮೊರೆ ಹೋಗುತ್ತಾರೆ. ನಿನ್ನನ್ನೇ ಬೇಡುತ್ತಿದ್ದೇನೆ ನಾನು. ನನ್ನ ಕಣ್ಣನ ಪ್ರಾಣವನ್ನು ಭಿಕ್ಷೆಯಾಗಿ ನನಗೆ ನೀಡು. ನೀನು ಕೃಪಾಸಾಗರನಲ್ಲವೇ? ಎಂಥದ್ದೇ ಕಠಿಣವಾದ ಕೆಲಸವಾದರೂ ನಿನಗೆ ಸುಲಭ ಸಾಧ್ಯವಲ್ಲವೇ? ಲೋಕಾಪವಾದಕ್ಕೆ ನಿನ್ನ ಅರ್ಧಾಂಗಿಯಾದ ಆ ಸೌಂದರ್ಯ ಲಕ್ಷ್ಮಿಯಾದ ಸೀತಾದೇವಿಯನ್ನ, ಅಗ್ನಿ ಪರೀಕ್ಷೆಯಿಂದ ಪರಿಶುದ್ಧಳಾದವಳನ್ನು ತುಂಬು ಬಸರಿ ಎಂದು ಕೊಂಚವೂ ಕೂಡ ಕರುಣೆ ತೋರದ ಹಾಗೆ ಅಡವಿಗೆ ಅಟ್ಟಿ ಕಠೋರವಾದ ಪೌರುಷವನ್ನು ಮೆರೆದವನು ನೀನಲ್ಲವೇ? ಸಾಕು ಆ ಕಥೆ ದ್ವಿಜೋತ್ತಮರೇ. ಕಾಡನ್ನೆಲ್ಲ ಕಬಳಿಸುವ ಕಿಚ್ಚಿಗೆದುರಾಗಿ ಊರ ಕಿಚ್ಚನ್ನು ಒಡ್ಡಿ ನಂದಿಸುವ ಹಾಗೆ ನಿಮ್ಮ ದುಃಖಕ್ಕೆ ನನ್ನ ದುಃಖ ಪರಿಹಾರವೇನು? ಸರಿಯ ಮಹಾಪುರುಷ, ನನ್ನ ಕನ್ನಡ ಪ್ರಾಣವನ್ನು ಬೇಡಿ ಬಂದವ ನಾನು. ಕೃಪೆಯಿಂದ ಅದನ್ನು ನೀಡು. ದ್ವಿಜೋತ್ತಮರೇ, ಪ್ರಭು, ನೀವೆನ್ನುವುದೇ ನನಗೆ ಆಶ್ಚರ್ಯ. ಧರ್ಮಾಧಿಕಾರಿಯಾದ ಆ ಯಮದೇವನು ನಿಷ್ಕಾರಣವಾಗಿ ನನ್ನ ಆಳ್ವಿಕೆಯಲ್ಲಿ ಹೀಗೆ ಮಾಡುವವನಲ್ಲ. ಇದರೊಳೇನೋ ಧರ್ಮಕ್ಕೆ ಅಪಚಾರವಾದದ್ದು ನಡೆದಿರಲೇಬೇಕು. ಇನ್ನೂ ವಯಸ್ಸಿಗೆ ಬಾರದ ಬಾಲಕನನ್ನು ಸೆಳೆದೊಯ್ದ ಆ ಕಾಲಯಮನನ್ನು ಕಾಲು ಮುರಿಯುತ್ತೇನೆ. ತಪ್ಪು ಅವನದಾಗಿದ್ದರೆ, ಆದರೂ ತಪ್ಪು ಅವನದೇ ಎಂದು ನನಗೆ ತೋರುವುದಿಲ್ಲ. ನೀವು ಏನಾದರೂ ಅಪಚಾರ ಮಾಡಿದಿರೇನೋ? ಪ್ರಭು, ನನ್ನ ತಂದೆ ತಾಯಿದ್ರು ದೊಡ್ಡ ಮನೆತನದವರು, ವಿದ್ಯೆ ಕಲಿಸಿದ ಗುರುಗಳು ಸಜ್ಜನರು, ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿದ ಪ್ರಭು ಈ ನನ್ನ ಆತ್ಮ. ನೀವು ಮಾನ್ಯರೇ ದಿಟ. ನಿಮ್ಮಂಥವರನ್ನು ಪಡೆದು ಧನ್ಯವಾಯಿತು ನನ್ನ ಈ ನಾಡು. ಇರಲಿ, ನಿಮ್ಮ ಮಗನ ಮರಣಕ್ಕೆ ಕಾರಣವಾದ ಅಧರ್ಮವನ್ನಿನ್ನಾರಾದರೂ ಮಾಡಿದ್ದು ಅದು ನಿಮಗೆ ತಿಳಿದಿದ್ದರೆ ದಯಮಾಡಿ ಹೇಳಿ. ಕಾರಣವನ್ನು ತಿಳಿದರೆ ಕಾರ್ಯ ಸಾಧನೆ ಸುಲಭ. ನನ್ನ ರಾಜ್ಯದಲ್ಲಿ ಇರಬಾರದು ಯಾವ ಅಧರ್ಮಿಯು. ಹೇಳಿ, ನಿಜವನ್ನು ಹೇಳಿ. ಕ್ಷಮಿಸಯ್ಯ ಮಹಾಪುರುಷ, ನಾಲಿಗೆ ತೊದಲುತ್ತದೆ ನನಗೆ. ನಾಲಗೆ ತೊದಲುತ್ತದೆ ನಿಜವನ್ನು ನುಡಿಯುವುದಕ್ಕೆ? ನನಗೆ ಹೆದರಿಕೆ, ನಿನ್ನೆದುರೆ ನಿನ್ನ ಹೆಸರು ಹೇಳುವುದಕ್ಕೆ. ಎಲ್ಲ ಅಪರಾಧಗಳಿಗೂ ನಾನೇ ಮೂಲಗೊಳ್ಳಿದೆ. ಆವತ್ತು ಆ ಅಗಸ, ಈ ಹೊತ್ತು ಈ ಬ್ರಾಹ್ಮಣ. ದ್ವಿಜೋತ್ತಮರೇ, ಪ್ರಭು,
ಜನ್ಮವೇ ಅಲ್ಲವೇ ಭೂಸುರತ್ತವರೇ? ಹೌದು ಪ್ರಭು. ಹೇಳಿ, ನನ್ನಿಂದ ಏನು ಅಪರಾಧ? ನನ್ನಿಂದ ಯಾವ ಅಧರ್ಮ? ಕೂಡಲೇ ಹೇಳಿ. ಶಿಷ್ಟ ಪರಿತ್ರಾಣಮೂರ್ತಿ, ಹೇಳುತ್ತೇನೆ ಕೇಳು. ಇಂದು ಮುಂಜಾನೆ ದೇವತಾರ್ಚನೆಗೆ ಹೂ ಕೀಳಲೆಂದು ನನ್ನ ಗಂಧನ ಸಹಿತ ಅದಾವುದೋ ಕಾಡೊಳಗೆ ಹೊಕ್ಕೆ. ಯಾವ ದಿಕ್ಕಿಗಿದೆ ಆ ಕಾಡು? ಹೆಸರಿಲ್ಲವೇ ಅದಕ್ಕೆ? ಹೆಸರು ಹೇಳುವುದೇ ಪಾಪಕರವೆಂದು ಸುಮ್ಮನಿದ್ದೇನೆ ಸ್ವಾಮಿ. ಇರುವುದದು ದಿಕ್ಪಾಲಕನಾದ ಆ ಯಮನ ದಿಕ್ಕಿಗೆ. ಹೆಸರಲ್ಲೇನಿದೆ ಪಾಪ? ಹೇಳಿ. ಶಂಭೂಕಾಶ್ರಮ ಎಂದು ಕರೆಯುತ್ತಾರೆ ಪ್ರಭು ಆ ಕಾಡನ್ನು. ಓ, ಈಗ ಅರ್ಥವಾಗುತ್ತಿದೆ. ಮುಂದೆ ಮುಂದಿನ ಪ್ರಭು, ನೋಡಿದೆವು ನಾವಿಬ್ಬರು ತಪಸ್ಸು ಮಾಡುತ್ತಿರುವ ಆ ಶೂದ್ರನನ್ನು. ಶಂಭೂಕ ಎಂಬ ಹೆಸರಿನ ಋಷಿ ದೇಶದ ಭಾಷೆಯನ್ನು. ಎಲುವಿನಿ ಕಾಯಕ್ಕೆ ಸೆಲೆ ಚರ್ಮದ ಹೊದಿಕೆ, ಎಲುವಿನಿ ಕಾಯಕ್ಕೆ ಸೆಲೆ ಚರ್ಮದ ಹೊದಿಕೆ, ಮಲಮೂತ್ರ ಕ್ರಿಮಿಯೊಳಗೆ ಇದ್ದ, ಮಲಮೂತ್ರ ಕ್ರಿಮಿಯೊಳಗೆ ಇದ್ದ ದೇಹಕ್ಕೆ, ಮಲಮೂತ್ರ ಕ್ರಿಮಿಯೊಳಗೆ ಇದ್ದ ದೇಹಕ್ಕೆ, ಕುಲವಾಹುದಯ್ಯ ಸರ್ವಜ್ಞ, ಕುಲವಾಹುದಯ್ಯ ಸರ್ವಜ್ಞ. ಎಲುವಿನಿ ಕಾಯಕ್ಕೆ ಸೆಲೆ ಚರ್ಮದ ಹೊದಿಕೆ, ಎಲುವಿನಿ ಕಾಯಕ್ಕೆ ಸೆಲೆ ಚರ್ಮದ ಹೊದಿಕೆ, ಮಲಮೂತ್ರ ಕ್ರಿಮಿಯೊಳಗೆ ಇದ್ದ, ಮಲಮೂತ್ರ ಕ್ರಿಮಿಯೊಳಗೆ ಇದ್ದ ದೇಹಕ್ಕೆ, ಮಲಮೂತ್ರ ಕ್ರಿಮಿಯೊಳಗೆ ಇದ್ದ ದೇಹಕ್ಕೆ, ಕುಲವಾಹುದಯ್ಯ ಸರ್ವಜ್ಞ, ಕುಲವಾಹುದಯ್ಯ ಸರ್ವಜ್ಞ. ಹೊಲಸು ಮಾಂಸದ ಹೊತ್ತ ಎಲುವಿನ ಹಂದರವು, ಹೊಲಸು ಮಾಂಸದ ಹೊತ್ತ ಎಲುವಿನ ಹಂದರವು, ಹೊಲೆ ಬಲಿದ ತನುವಿನೊಳಗಿದ್ದು, ಹೊಲೆ ಬಲಿದ ತನುವಿನೊಳಗಿದ್ದು ಅದರೊಳಗೆ, ಹೊಲೆ ಬಲಿದ ತನುವಿನೊಳಗಿದ್ದು ಅದರೊಳಗೆ, ಕುಲವನರಸುವರೇ ಸರ್ವಜ್ಞ, ಕುಲವನರಸುವರೇ ಸರ್ವಜ್ಞ. ಮಾಸಿನೊಳು ಮುಸುಕಿದ್ದು ಸೂಸಿ ಬಹುದಾಸನದಿ, ಮಾಸಿನೊಳು ಮುಸುಕಿದ್ದು ಸೂಸಿ ಬಹುದಾಸನದಿ, ಹೇಸಿಕೆಯು ಮಲವು ಸೂಸುವುದ ಕಂಡು, ಹೇಸಿಕೆಯು ಮಲವು ಸೂಸುವುದ ಕಂಡು, ಕುಲದಾಸೆಯನ್ನು ಬಿಡದು ಸರ್ವಜ್ಞ, ಕುಲದಾಸೆಯನ್ನು ಬಿಡದು ಸರ್ವಜ್ಞ. ಅವಯವಗಳೆಲ್ಲರಿಗೂ ಸಮನಾಗಿರುತ್ತಿರಲು, ಅವಯವಗಳೆಲ್ಲರಿಗೂ ಸಮನಾಗಿರುತ್ತಿರಲು, ಅವಿಭಕ್ತ ಶ್ವಪಚ ಶೂದ್ರರು, ಭವಿಭಕ್ತ ಶ್ವಪಚ ಶೂದ್ರರು ಇಂತೆಂಬ, ಭವಿಭಕ್ತ ಶ್ವಪಚ ಶೂದ್ರರು ಇಂತೆಂಬ ವಿವರ ಎತ್ತಣದೋ ಸರ್ವಜ್ಞ, ವಿವರ ಎತ್ತಣದೋ ಸರ್ವಜ್ಞ, ವಿವರ ಎತ್ತಣದೋ ಸರ್ವಜ್ಞ. ಅವಯವಗಳೆಲ್ಲರಿಗೂ ಸಮನಾಗಿರುತ್ತಿರಲು, ಅವಯವಗಳೆಲ್ಲರಿಗೂ ಸಮನಾಗಿರುತ್ತಿರಲು, ಅವಿಭಕ್ತ ಶ್ವಪಚ ಶೂದ್ರರು, ಭವಿಭಕ್ತ ಶ್ವಪಚ ಶೂದ್ರರು ಇಂತೆಂಬ, ಭವಿಭಕ್ತ ಶ್ವಪಚ ಶೂದ್ರರು ಇಂತೆಂಬ ವಿವರ ಎತ್ತಣದೋ ಸರ್ವಜ್ಞ, ವಿವರ ಎತ್ತಣದೋ ಸರ್ವಜ್ಞ, ವಿವರ ಎತ್ತಣದೋ ಸರ್ವಜ್ಞ. ತಪ್ಪುದಾಗುತ್ತದೆ ಈಗ ಶೂದ್ರನಿಗೆ. ಅದರ ಹೆಸರು ಕೇಳಿದಾಕ್ಷಣವೇ ಏನು ಭೀಷಣವಾಗುತ್ತಿದೆ ಕೋಪದಿಂದ ಈ ರಾವಣಾದಿ ಮುಖ. ನಮಸ್ಕಾರ ಮಾಡಿದ್ದೇನೇನು? ಶಿವ 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 ಶಿವ, ಎಂತ ಮಾತಿದೆ ಪ್ರಭು. ನಾವೆಂದಾದರೂ ಅಂತಹ ಅಕಾರ್ಯವನ್ನು ಮಾಡುತ್ತೇವೆ. ಆದರೂ ಪ್ರಭು ಏನೂ ಅರಿಯದ ನನ್ನ ಕಂದ
ಎಷ್ಟಾದರೂ ವೇದ ಮೂರ್ತಿಗಳಲ್ಲವೇ ನೀವು? ರಾಜ್ಯದೊಳಗಿದ್ದು ಅಷ್ಟಾದರೂ ಅಧರ್ಮವನ್ನು ತಡೆಯದೆ ಹೋದರೆ ನರಕವಾಗುವುದಿಲ್ಲವೇ ನಮಗೆ? ನಿಜ ನಿಜ, ಸ್ವರ್ಗ ಪ್ರಾಪ್ತಿಗೆ ಸಾಧನವಾದುದನ್ನೇ ಮಾಡಿದಿರಿ. ಈ ಒಂದು ಪುಣ್ಯದ ಬಲದಿಂದಲೇ ನಿಮ್ಮ ಮಗ ಸ್ವರ್ಗಸ್ಥನಾಗನು ಎನ್ನುವಿರಾ? ಹಾಗಲ್ಲ ರಾಮಚಂದ್ರ. ಶೂದ್ರನಾದವನು ಮಾಡಿದ ತಪಸ್ಸೆಂಬ ದುಷ್ಕಾರ್ಯಕ್ಕೆ, ವರ್ಣಾಶ್ರಮದ ಧರ್ಮದ ಮೇರೆಯನ್ನು ಮೀರಿದ್ದಕ್ಕೆ ನಿನ್ನ ರಾಜ್ಯದ ಬಾಲ ಪ್ರಜೆಯೊಬ್ಬ ಮೃತನಾಗನಲ್ಲ. ಬದುಕಿದ್ದರವನು ಮುಂದದಾವ ಮಾತು ಕಾರ್ಯವನ್ನು ಮಾಡುತ್ತಿದ್ದನು, ಅದಾವ ಶಾಸ್ತ್ರ ಹೇಳುತ್ತಿದ್ದನು, ಅದಾವ ಕಾವ್ಯ ಕಟ್ಟುತ್ತಿದ್ದನು. ಆ ಒಬ್ಬ ಪ್ರಜೆ ಶೂದ್ರನು ಮಾಡಿದ ತಪಸ್ಸೆಂಬ ಆ ಕಾರ್ಯಕ್ಕೆ ಬಲಿಯಾಗನಲ್ಲ, ಹಾವು ಕಚ್ಚಿ ಸತ್ತೇ ಹೋದನಲ್ಲ. ತಾನೇ ಎಲ್ಲರಿಗಿಂತ ಶ್ರೇಷ್ಠ ಕುಲದವನೆಂಬ ಗರ್ವದಿಂದ ಕುರುಡಾದ ಇವನಿಗೆ, ಈ ಶಾಸ್ತ್ರ ಮೂರ್ಖನಿಗೆ ಹೇಗೆ ಬುದ್ಧಿ ಕಲಿಸಲಿ ನಾನು? ಶಂಭುಕನೋ ಮಹಾಯೋಗಿ, ಆ ತಪಸ್ವಿಯನಿವನು ಧಿಕ್ಕರಿಸಿದ ಅಧರ್ಮಕ್ಕೆ ಬಲಿಯಾದ ನೀತನ ಕಂಡ. ತನ್ನ ತಪ್ಪನ್ನು ತಾನೇ ತಿಳಿಯಲಾರದ ಈತ ಮುಚ್ಚುಮರೆಯಿಂದ ನನ್ನನ್ನು ಬಹಿರಂಗವಾಗಿ ಆ ಶಂಭುಕ ಯೋಗಿಯನ್ನು ನಿಂದಿಸುತ್ತಿದ್ದಾನೆ. ದ್ವಿಜೋತ್ತಮರೇ, ತೋರಿಸಿರಿ ಆ ಸ್ಥಳವನ್ನು. ಹೋಗೋಣ ಅಲ್ಲಿಗೆ, ನಿವಾರಿಸೋಣ ಅಧರ್ಮವನ್ನು. ಬದುಕಿದರೆ ಧರ್ಮ, ಬದುಕುತ್ತಾನೆ ನಿಮ್ಮ ಮಗನು. ರಾಮನನ್ನು ಬೈದರೂ ಇಂತಹ ಫಲ ದೊರೆಯುವುದೇ ನಿಜವಾದರೆ ಹೊಗಳಿದರಿನ್ನೆಷ್ಟೋ. ಹೋಗೋಣ ನಡೆಯೇ, ದಾನವ ತೋರಿಸಿ ಹೋಗೋಣ. ನಡೆಯಿರಿ, ಹೋಗೋಣ. ದೇಗುಲದಲ್ಲಿ ಜಗದುದಯ ಕಾರಣನ ಕಾಣದವನೆಂದು ಕಾಂಬನು ಶಿವನ ಗುಡಿಯಲ್ಲಿ, ಶಿವನ ಗುಡಿಯಲ್ಲಿ. ಜಗದ ದೇಗುಲದಲ್ಲಿ ಜಗದುದಯ ಕಾರಣನ ಕಾಣದವನೆಂದು ಕಾಂಬನು ಶಿವನ ಗುಡಿಯಲ್ಲಿ, ಶಿವನ ಗುಡಿಯಲ್ಲಿ. ಗದಿರ ಬೆಂಗದಿರ ನರಿಲುಗಳೆ ಸೊಡರುಗಳು ಸುಮಮಾಲೆ ಅಲರುಗಳ ಚೆಲ್ಲುತ್ತಿರುವಡವಿಗಳು, ಮುನ್ನೀರು ತೊರೆ ಕೆರೆಗಳೇ ಪಂಚಪಾತ್ರೆ, ಬಿತ್ತರದ ಬಾಂದಳವೆ ಗೋಪುರಂ. ಹೊಳೆಗಳಲ್ಲಿ ಹರಿವ ಸಲಿಲವೇ ತೀರ್ಥ, ಹೊಳೆಗಳಲ್ಲಿ ಹರಿವ ಸಲಿಲವೇ ತೀರ್ಥ, ಸುಮಗಂಧವೇ ಧೂಪ, ಸುಮಗಂಧವೇ ಧೂಪ. ಜಗದ ದೇಗುಲದಲ್ಲಿ ಜಗದುದಯ ಕಾರಣನ ಕಾಣದವನೆಂದು ಕಾಣುವನು ಶಿವನ ಗುಡಿಯಲ್ಲಿ, ಶಿವನ ಗುಡಿಯಲ್ಲಿ. ಹಕ್ಕಿಯಿಂಚರವೇ ಸುಸ್ವನ ಮೇಳ, ಎದೆಯೊಲವೇ ವರಧರ್ಮಶಾಸ್ತ್ರ, ಭಕ್ತಿಗೆ ದಿವ್ಯಾತ್ಮ ಯಜ್ಞ, ಎದೆಯ ಮಣಿಯೇ ಯಜ್ಞಶಾಲೆ. ಹಕ್ಕಿಯಿಂಚರವೇ ಸುಸ್ವನ ಮೇಳ, ಎದೆಯೊಲವೇ ವರಧರ್ಮಶಾಸ್ತ್ರ, ಭಕ್ತಿಗೆ ದಿವ್ಯಾತ್ಮ ಯಜ್ಞ, ಎದೆಯ ಮಣಿಯೇ ಯಜ್ಞಶಾಲೆ. ನಾಲ್ವಾತುಗಳೇ ಮಂತ್ರಘೋಷ, ನೀತಿಗೆ ಪರಮ ವೇದ, ನಾಲ್ವಾತುಗಳೇ ಮಂತ್ರಘೋಷ, ನೀತಿಗೆ ಪರಮ ವೇದ. ತಿರೆಗಿಂತದೇ ಗುಲವದೊಳೆ ಜಗದ ದೇಗುಲದಲ್ಲಿ
ಜಗದುದಯ ಕಾರಣನ ಕಾಣದವನೆಂತು ಕಾಣ್ಬನು ಶಿವನ ಗುಡಿಯಲ್ಲಿ ಶಿವನ ಗುಡಿಯಲ್ಲಿ ಆಹಾ, ಏನು ಶಾಂತಿ ನೆಲೆಸಿದೆ ಇಲ್ಲಿ ಈ ವನದ ಚಲುವಿಕೆಯಲ್ಲಿ. ಈ ಅನುಭವವೇ ಹೇಳುತ್ತದೆ ಇದು ತಪಸ್ವಿಯ ತಾಣವೆಂದು. ತಪೋ ಮಹಿಮೆ ಗೆಳೆಯುಂಟೆ ಈ ಲೋಕದಲ್ಲಿ. ಏನು ಆಶ್ಚರ್ಯವಾಗಿ ತೋರುತ್ತಿದೆ ರಾಜೇಂದ್ರನ ಈ ವಿಚಿತ್ರ ನಡವಳಿಕೆ. ಅಲ್ಲ, ಅರಮನೆಯಲ್ಲಿ ವಾಸಿಸುವ ಈತನಿಗೆ ಈ ಬೆಟ್ಟ ಕಾಡು ಮೇಡುಗಳೆಂದರೆ ಅದು ಏನು ಪ್ರೀತಿಯೋ ಏನು ಮೋಹವೋ. ಸೀತೆಯನ್ನು ಅರಣ್ಯಕ್ಕೆ ಅಟ್ಟಿದ ಈತನಿಗೆ ಈ ಅರಣ್ಯವೇ ಸೀತೆಯಾಗಿದ್ದಾಳೋ ಏನೋ. ವಿಜೋತ್ತಮರೇ, ಪ್ರಭು ತೋರಿಸಿರಿ ಆ ಸ್ಥಳವನ್ನು. ಬನ್ನಿ ಪ್ರಭು, ಬನ್ನಿ ಪ್ರಭು. ಅಯ್ಯೋ, ಅದು ಪ್ರಭು, ಇಲ್ಲಿ ನೋಡು, ಮುರಿದು ಬಿದ್ದಿದೆ ನನ್ನ ವಂಶ ಗೋಪುರದ ಕಲಶಮಣಿ. ಕಾಪಾಡು ಕಾಪಾಡು, ಈ ನನ್ನ ಕಣ್ಮಣಿಯನ್ನು ಕಾಪಾಡು. ಸ್ಥಿತಪ್ರಜ್ಞನಾದ ನನಗೂ ಧೈರ್ಯವನ್ನು ಉಂಟು ಮಾಡುವಂತಿದೆ ಈ ಪುತ್ರ ಶೋಕದ ದೃಶ್ಯ. ಯಾವಾಗಲೂ ಅಂದು ನನ್ನ ಅಗಲಿಕೆಯಿಂದ ಎದೆ ಬಿರಿವಂತೆ ರೋಧಿಸಿದ ಆ ನನ್ನ ತಂದೆ ದಶರಥನ ನೆನಪು ತರುತ್ತಾನೆ ಈ ಹುಡುಗ. ಏನಿದು ಮಾಯೆ? ಅಮೃತ ಸಾಕ್ಷಾತ್ಕಾರವಾದವನಿಗೂ ಮೃತ್ಯು ಸಂಕಟಕರ. ನಾಟಕದ ನಿಜವನ್ನು ಅರಿಯುವುದು ನೇಪಥ್ಯವನ್ನು ಹೊಕ್ಕ ಮೇಲಲ್ಲದೆ. ತಿಳಿಯದವನಂತೆ ರೋಧಿಸಬೇಡ ಹೇ ವೇದ ಪಾರಂಗತ. ನಡೆದಿರುವ ಒಂದು ಧರ್ಮವನ್ನು ಪರಿಹರಿಸಿದರೆ ಸಾಕು. ಅಮೃತನಾಗುತ್ತಾನೆ ನಿನ್ನ ಈ ಚಿರಂಜೀವಿ ಬಾಲಕ. ಅಮೃತನಾಗುತ್ತಾನೆ ನಿನ್ನ ಈ ಚಿರಂಜೀವಿ, ಅಮೃತನಾಗುತ್ತಾನೆ ನಿನ್ನ ಈ ಚಿರಂಜೀವಿ. ನೀನು ನುಡಿದುದೇ ಸತ್ಯ ಹೇ ಧರ್ಮ ಪ್ರಭು. ಚಿರಂಜೀವನಾಗುತ್ತಾನೆ ನನ್ನ ಕಂದ, ಇನ್ನು ಅನುಮಾನವಿಲ್ಲ. ಇನ್ನು ಪರಿಹರಿಸುವ ಅಧರ್ಮ ಕಾರ್ಯವು ಈಗಲೇ. ಇದೇನಿದು ನೀನಿಲ್ಲಿ ಈ ತಪೋವನದಲ್ಲಿ ಉಪವಾಸ ವ್ರತದಲ್ಲಿರುವ ಏನು? ತಪಸ್ಸು ಮಾಡುತ್ತಿದ್ದೇನೆ ಪ್ರಭು. ಯಾರ ಮಂಗಳದ ಅದಾವ ಸಿದ್ಧಿಗೋ? ಧೈರ್ಯವೈರಿಯಾದ ನಿನ್ನ ಬ್ರಹ್ಮಸಿದ್ಧಿಗೆ ಅನೇಕ ವಂದನೆಗಳು ನಿನಗೆ. ಧನ್ಯವಾದ ಸ್ವಾಮಿ. ಯಾರೊಡನೆ ಮಾತನಾಡುತ್ತಿರಬಹುದು ಈ ನೀಲಾಕಾಶದ ಮೈಯವನು? ವಿಜೋತ್ತಮರೇ, ಪ್ರಭು, ತಪಸ್ಸಿಗೆ ಅಧಿಕಾರಿ ಎಲ್ಲದ ಆ ಶೂದ್ರನನ್ನು ನೀವು ತೋರಿಸುವುದೇ ತಡ. ಅಗೋ ಪ್ರಭು, ಅಲ್ಲಿ ಆ ವಲ್ಮೀಕರ ಹತ್ತಿರ. ಏನು ನಾಲಗೆ ಈ ಬ್ರಾಹ್ಮಣನದು? ಮಾತು ಮಾತಿಗೆ ನನ್ನ ಮರ್ಮವನ್ನೇ ಚುಚ್ಚಿ ಎತ್ತಿ ಆಡುತ್ತಿದ್ದಾನೆ. ವಲ್ಮೀಕವೆನ್ನುವ ಮಾತು ಪೂಜ್ಯ ಋಷಿ ವಾಲ್ಮೀಕಿಗಳ ನೆನಪು ತಂದು ಅವರ ರಕ್ಷಣೆಯಿರುವ ನನ್ನ ಸೀತೆಯನ್ನು ಕುರಿತು ದುಃಖ ಒತ್ತರಿಸುವುದು. ಆ ಮಹರ್ಷಿ ಕವಿ ವಾಲ್ಮೀಕಿಯು ಕೂಡ ಈ ಶಂಭೂಕನಂತೆ ಶೂದ್ರನೇ ತಾನೆ. ಹಿಂದೊಂದು ಕಾಲಕ್ಕೆ ಬೇಡನಾಗಿದ್ದವನು ಘನ ಘೋರ ತಪದಿಂದ ಋಷಿಯಾದವನಲ್ಲವೇ? ತಪೋ ಮಹಿಮೆ ಗೆಳೆಯುಂಟೆ ಈ ಲೋಕದಲ್ಲಿ. ಕುಲಗೆಟ್ಟವರ ಚಿಂತೆ ಒಳಗಿಕ್ಕುದಂತಲ್ಲ, ಕುಲಗೆಟ್ಟವರ ಚಿಂತೆ ಒಳಗಿಕ್ಕುದಂತಲ್ಲ. ಕುಲಗೆಟ್ಟು ಶಿವನ ಮೊರೆ ಹೊಕ್ಕು, ಕುಲಗೆಟ್ಟು ಶಿವನ ಮೊರೆ ಹೊಕ್ಕು ಋಷಿಗಳು, ಕುಲಗೆಟ್ಟು ಶಿವನ ಮೊರೆ ಹೊಕ್ಕು ಋಷಿಗಳು. ಕುಲವಾದರಯ್ಯ ಸರ್ವಜ್ಞ,
ಸರ್ವಜ್ಞ ಜಾತಿಹೀನರ ಮನೆಯ ಜ್ಯೋತಿತಾಹೀನವೇ ಜಾತಿಹೀನರ ಮನೆಯ ಜ್ಯೋತಿತಾಹೀನವೇ ಜಾತಿ ವಿಜಾತಿ ಎನಬೇಡ ಜಾತಿ ವಿಜಾತಿ ಎನಬೇಡ ದೇವನೊಲಿದಾತನೇ ಜಾತ ಸರ್ವಜ್ಞ ದೇವನೊಲಿದಾತನೇ ಜಾತ ಸರ್ವಜ್ಞ ಜ್ಞಾನರಿಂ ಮೇಲಿಲ್ಲ ಶ್ವಾನರಿಂ ಕೀಳಿಲ್ಲ ಜ್ಞಾನರಿಂ ಮೇಲಿಲ್ಲ ಶ್ವಾನರಿಂ ಕೀಳಿಲ್ಲ ಭಾನುವಿಂದಧಿಕ ಬೆಳಗಿಲ್ಲ ಭಾನುವಿಂದಧಿಕ ಬೆಳಗಿಲ್ಲ ಜಗದೊಳಗೆ ಭಾನುವಿಂದಧಿಕ ಬೆಳಗಿಲ್ಲ ಜಗದೊಳಗೆ ಜ್ಞಾನವೇ ಮಿಗಿಲು ಸರ್ವಜ್ಞ ಜ್ಞಾನವೇ ಮಿಗಿಲು ಸರ್ವಜ್ಞ ಜ್ಞಾನರಿಂ ಮೇಲಿಲ್ಲ ಶ್ವಾನರಿಂ ಕೀಳಿಲ್ಲ ಭಾನುವಿಂದಧಿಕ ಬೆಳಗಿಲ್ಲ ಭಾನುವಿಂದಧಿಕ ಬೆಳಗಿಲ್ಲ ಜಗದೊಳಗೆ ಭಾನುವಿಂದಧಿಕ ಬೆಳಗಿಲ್ಲ ಜಗದೊಳಗೆ ಜ್ಞಾನವೇ ಮಿಗಿಲು ಸರ್ವಜ್ಞ ಜ್ಞಾನವೇ ಮಿಗಿಲು ಸರ್ವಜ್ಞ ನಡೆಯುವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು ನಡೆಯುವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು ಸುಡುವಗ್ನಿಯೊಂದೇ ಇರುತ್ತಿರೆ ಸುಡುವಗ್ನಿಯೊಂದೇ ಇರುತ್ತಿರೆ ಕುಲಗೋತ್ರ ಸುಡುವಗ್ನಿಯೊಂದೇ ಇರುತ್ತಿರೆ ಕುಲಗೋತ್ರ ನಡುವೆ ಎತ್ತಣದೋ ಸರ್ವಜ್ಞ ನಡುವೆ ಎತ್ತಣದು ಸರ್ವಜ್ಞ ನಡುವೆ ಎತ್ತಣದು ಸರ್ವಜ್ಞ ನಡುವೆ ಎತ್ತಣದು ಸರ್ವಜ್ಞ ಕುಲಗೆಟ್ಟವರ ಚಿಂತೆ ಒಳಗಿರುವುದಂತಲ್ಲ ಕುಲಗೆಟ್ಟವರ ಚಿಂತೆ ಒಳಗಿರುವುದಂತಲ್ಲ ಕುಲಗೆಟ್ಟು ಶಿವನ ಮೊರೆ ಹೊತ್ತು ಕುಲಗೆಟ್ಟು ಶಿವನ ಮೊರೆ ಹೊಕ್ಕು ಋಷಿಗಳು ಕುಲಗೆಟ್ಟು ಶಿವನ ಮೊರೆ ಹೊಕ್ಕು ಋಷಿಗಳು ಕುಲವಾದರಯ್ಯ ಸರ್ವಜ್ಞ ಕುಲವಾದರಯ್ಯ ಸರ್ವಜ್ಞ ಕಸ್ಯಾಂ ಯೋನ್ಯಾಂ ತಪೋ ವೃದ್ಧ ವರ್ತಸೆ ದೃಢ ವಿಕ್ರಮಃ ಕೌತೂಹಲಾತ್ವಾಂ ಪೃಚ್ಛಾಮಿ ರಾಮೋ ದಾಶರಥೀರ್ಹ್ಯಹಂ ಬ್ರಾಹ್ಮಣೋ ವಾಸಿ ಭದ್ರಂತೆ ಕ್ಷತ್ರಿಯೋ ವಾಸಿ ದುರ್ಜಯಃ ವೈಶ್ಯಃ ತೃತೀಯಾ ವರ್ಣೋ ವಾ ಶೂದ್ರೋ ವಾ ಸತ್ಯವಾಗ್ಭವ ಇದೇನಿದು ತಪಸ್ಸು ಮಾಡುತ್ತಿರುವ ಆ ಪಾಷಂಡಿಗೆ ಇವನು ಕೈ ಮುಗಿದನು ಅಥವಾ ಬಿಲ್ಲಿಗೆ ಹೆದೆ ಏರಿಸುವ ಒಂದು ಬಗೆಯೋ ಓ ಅರ್ಥವಾಗಲಲ್ಲದೋ ಕ್ಷತ್ರಿಯೋತ್ತಮನ ಈ ವಿಚಿತ್ರ ನಡವಳಿಕೆ ದ್ವಿಜೋತ್ತಮರೇ ಓ ಕ್ಷತ್ರಿಯನಾದ ನನ್ನ ಸಂದೇಹವೊಂದನ್ನು ಪರಿಹರಿಸಿ ಕೃಪೆ ಮಾಡಬೇಕು. ನನ್ನ ಅಲ್ಪ ಬುದ್ಧಿಗೆ ತೋರಿದಷ್ಟನ್ನು ಹೇಳಿದ್ದೇನೆ ಪ್ರಭು. ತಪಸ್ಸು ಮಾಡುವುದು ಪೂಜ್ಯವಾದ ಕರ್ಮವಲ್ಲವೇ ದ್ವಿಜೋತ್ತಮರೇ? ತಪಸ್ಸಿಗೆ ಸಮನಾದದ್ದು ಬೇರೇನಿದೆ ರಾಘವೇಂದ್ರ? ತಪಸ್ಸು ಮಾಡುವವರೆಲ್ಲರೂ ಪೂಜ್ಯರಲ್ಲವೇ ಪ್ರಾಜ್ಞರೇ? ನಿಜ ಹೇ ಧರ್ಮಮೂರ್ತಿ. ಅಂಥ ತಪಸ್ವಿಯನ್ನು ಕೊಲ್ಲುವುದು ಪಾಪಕರವಲ್ಲವೇ ಸತ್ವಶೀಲರೇ? ಅನುಮಾನವೇ ಇಲ್ಲ ಹೇ ವಾಲು ಸಂಹಾರಿ. ಹಾಗಿದ್ದರೆ ಈ ತಪಸ್ವಿಯನ್ನು ಕೊಲ್ಲುವುದು ಪಾಪಕರವಲ್ಲವೇ? ಪ್ರಭು, ತರ್ಕಕ್ಕಿಂತ ಶ್ರುತಿವಾಕ್ಯ ಮಿಗಿಲಾದದ್ದು ಎಂದು ಗೊತ್ತಿಲ್ಲವೇ ಹೇ ವಸಿಷ್ಠ ಶಿಷ್ಯ? ತ್ರಿಭ್ಯೋ ಯುಗೇಭ್ಯಸ್ತ್ರೀ ವರ್ಣಾನ ಧರ್ಮಶ್ಚ ಪರಿನಿಷ್ಠಿತಃ
ಶೂದ್ರೋ ಲಭತೆ ಧರ್ಮಂ ಯುಗತಸ್ತು ನರರ್ಷಭಃ ಹೀನವರ್ಣೋ ನೃಪಶ್ರೇಷ್ಠ ಹೀನವರ್ಣೋ ನೃಪಶ್ರೇಷ್ಠ ತಪ್ಯತೆ ಸುಮಹತ್ತಪಃ ಭವಿಷ್ಯಶ್ಚೂದ್ರ ಯೋನ್ಯಾಂ ವೈ ಭವಿಷ್ಯಶ್ಚೂದ್ರ ಯೋನ್ಯಾಂ ವೈ ತಪಶ್ಚರ್ಯಾ ಕಲೌ ಯುಗೆ ಆದ್ಯ ತಪ್ಯತಿ ದುರ್ಬುದ್ಧಿಸ್ತೇನ ಬಾಲವಧೋ ಹ್ಯಯಂ ಯೋ ಧರ್ಮಮಕಾರ್ಯಂ ವಾ ವಿಷಯೇ ಪಾರ್ಥಿವಸ್ಯ ತು ಕರೋತಿ ಚ ಶ್ರೀಮೂಲಂ ತತ್ಪುರೇವ ದುರ್ಮತಿರ್ನರಃ ತತ್ಪುರೇವ ದುರ್ಮತಿರ್ನರಃ ಕ್ಷಿಪ್ರಂಚ ನರಕಂ ಯಾತಿ ಕ್ಷಿಪ್ರಂಚ ನರಕಂ ಯಾತಿ ಸ ಚ ರಾಜಾನ ಸಂಶಯಃ ಸ ಚ ರಾಜಾನ ಸಂಶಯಃ ಶೂದ್ರನಾದವನು ತಪಸ್ಸು ಮಾಡಲು ಅರ್ಹನಲ್ಲ ಎಂಬುದು ಶಾಸ್ತ್ರ ಪ್ರಸಿದ್ಧವಾದ ಮಾತಲ್ಲವೇ? ಕೇಳು ಅರುಣಾಶ್ರಮ ಧರ್ಮಪಾಲಕ. ಹಾಲು ಪವಿತ್ರವಾದರೂ ಜೀವಧಾತುವಾದರೂ ನಿಷಿದ್ಧವಾದದ್ದು ನಾಯಿಯ ಹಾಲು. ಆ ನಾಯಿಯ ಹಾಲಿಗೆ ಸಮ ಈ ಶೂದ್ರನ ತಪಸ್ಸು. ಸಾರ್ಥಕವಾಯಿತು ನೀವು ಕಲಿತ ವಿದ್ಯೆ ಆಚಾರ್ಯರೇ. ನಿಮಗೆ ಒಪ್ಪಿಗೆ ತಾನೆ ನಾನು ಬಾಳ ಬಿಡುವ ವಿಚಾರ? ಖಂಡಿತ ಒಪ್ಪಿಗೆ ನನಗೆ ಧನುರ್ಧಾರಿ. ಶಿಕ್ಷೆಗೆ ಅರ್ಹನಾದವನು ಈ ಶೂದ್ರ ತಪಸ್ವಿ. ಶೂದ್ರನೇ ಆದರೂ ತಪಸ್ಸಿನ ಶಕ್ತಿ ಘನವಾದದ್ದು. ಈತನ ಕೊಲೆಗೆ ಸಾಲದು ಸಾಮಾನ್ಯವಾದ ಅಸ್ತ್ರ. ಪ್ರಭು, ಯಾವ ದಿವ್ಯಾಸ್ತ್ರದಿಂದ ಅಂದು ಆ ದೈತ್ಯೇಂದ್ರ ರಾವಣನ 10 ತಲೆಗಳು ಉರುಳಿದವೋ ಅದನ್ನೇ ಓಡೋ ರಾಘವೇಂದ್ರ. ಏಕೆಂದರೆ ಪಾಪ ಕರ್ಮದಲ್ಲಿ ಈತ ಅವನಿಗೆ ಏನು ಕಡಿಮೆ ಇಲ್ಲ. ಬ್ರಹ್ಮಾಸ್ತ್ರ ಬಹು ಭಯಂಕರವಾದದ್ದು ಬ್ರಾಹ್ಮಣೋತ್ತಮರೇ. ತನ್ನ ಶತ್ರು ಯಾರೆಂಬುದನ್ನರಿತು ಕತ್ತರಿಸದೆ ಬಿಡಲು ಹೇಗಾದರೂ ಈ ಭಾಷೆ ಬದೇ ಸರಿಯಾಗುತ್ತಲ್ಲವೇ? ಅದನ್ನೇ ಓಡೋ ಕೋದಂಡ ಬಾಣಿ. ನಿನಗೆ ಯಾಕಿಷ್ಟು ಸಾಧನ? ಇದೇನಿದು ಆಟವೋ ದಿಟವೋ ದಾರಿ ಯಾವುದು ಸ್ವಾಮಿ ತಿಳಿಸಿರಿ ನನಗೆ. ಮೃತ್ಯು ಯಾರಿಗಾದರೆ ಏನು? ಅವರವರ ಕರ್ತವ್ಯವನ್ನವರು ಮೀರತಕ್ಕದ್ದಲ್ಲ ಯಾವಾಗಲೂ. ಈ ಬ್ರಹ್ಮಾಸ್ತ್ರವೇ ನಿನಗೆ ಮಾರ್ಗದರ್ಶಿ. ಮಹಾರಾಜೇ, ಓ ಬ್ರಹ್ಮಾಸ್ತ್ರವೇ, ಹುಡುಕಿ ಸಂಹರಿಸುವ ಧರ್ಮಘಾತುಕನನ್ನು.
ಆಚಾರ್ಯರೇ. ಹೇ ದಶರಥ ಕುಮಾರ, ಇವೆಲ್ಲವೂ ಆ ಶೂದ್ರನ ತಪಸ್ಸಿನ ಪ್ರಭಾವವೇ ಅಲ್ಲವೇ? ನೀ ಕೊಟ್ಟ ಬ್ರಹ್ಮಾಸ್ತ್ರವು ವಿಫಲವಾಯಿತೆ. ಬ್ರಹ್ಮಾಸ್ತ್ರ ಎಂದಾದರೂ ವಿಫಲವಾಗುವುದೇ? ಈಗಲೇ ಸಫಲವಾಗುತ್ತದೆ. ಅದು ಹೇಗೆ? ಋಷಿವರ್ಯರಿಗೆ ಮರ್ಯಾದೆಯನ್ನು ಸಲ್ಲಿಸಿ ಆಮೇಲೆ ಬರುತ್ತದೆ ಇತ್ತ ಕಡೆಗೆ. ಇತ್ತ ಕಡೆಗೆ? ಅದು ಯಾಕೆ? ಧ್ವಂಸ ಮಾಡಲು ತನ್ನ ಶತ್ರುವನ್ನು, ಯಾರನ್ನು? ಪೂಜ್ಯನಾದ ತಪಸ್ವಿಯನ್ನು ತಿರಸ್ಕರಿಸಿದವನನ್ನು. ಆ ಶೂದ್ರನೇನು? ಅಲ್ಲಲ್ಲ, ಬ್ರಾಹ್ಮಣ ಶ್ರೇಷ್ಠನನ್ನು. ಬ್ರಾಹ್ಮಣ ಶ್ರೇಷ್ಠನನ್ನು? ಪೂಜ್ಯನಾದ ತಪಸ್ವಿಯನ್ನು ತಿರಸ್ಕರಿಸಿದವನನ್ನು, ಶಾಸ್ತ್ರಕ್ಕೆ ಜೋತು ಬಿದ್ದವನನ್ನು, ವಿನಯವನ್ನು ಮರೆತವನನ್ನು, ನಿನ್ನನ್ನೇ ದ್ವಿಜೋತ್ತಮ. ಅಯ್ಯೋ! ಅಯ್ಯೋ ಪ್ರಭು! ನೀವು ತಿರಸ್ಕರಿಸಿದ್ದು ನನ್ನನ್ನಲ್ಲವಲ್ಲ, ಏನು ನನಗೆ ದಾರಿ ತೋರಿಸುವೆ ಸೀತಾಪತಿ? ಈ ಬ್ರಹ್ಮಾಸ್ತ್ರವೇ ನಿಮಗೆ ಮಾರ್ಗದರ್ಶಿ. ಹಾಗೆ ಆಗಲಿ, ಅಪ್ಪಣೆ. ಸಾಲದಿಲ್ಲಿಗೆ ಬರೀ ಅಪ್ಪಣೆಯ ಪಾಲನೆ. ಕಣ್ತರೆಯಬೇಕು ನಿಮ್ಮೊಳಗಿನ ವಿವೇಕವು. ಹಾಗಾದರೆ ದ್ವಿಜೋತ್ತಮರೇ, ತಂದೆಯು ಬದುಕುತ್ತಾನೆ, ಮಗನೂ ಬದುಕುತ್ತಾನೆ. ಶಾಸ್ತ್ರ ಸಮ್ಮತವಲ್ಲವೆಂದು ಅಳುತ್ತೇನೆ ಪ್ರಭು. ಸದ್ಬುದ್ಧಿಯಿಂದ ಒಳ್ಳೆಯ ಕಾರ್ಯ ಮಾಡಲು ಶಾಸ್ತ್ರದ ಸಹಾಯ ಬೇಕೆ ಆಚಾರ್ಯರೇ? ಆದರೂ ಶ್ರೋತ್ರಿಯರಾದ ನಿಮಗಾಗಿ ಹೇಳುತ್ತೇನೆ ಕೇಳಿ ಶಾಸ್ತ್ರ ಪ್ರಮಾಣದ ಒಂದು ಮಾತನ್ನು. ಕೇವಲ ಶಾಸ್ತ್ರಮಾಶ್ರಿತ್ಯ ನ ಕರ್ತವ್ಯೋ ವಿನಿರ್ಣಯ ಯುಕ್ತಿಹೀನ ವಿಚಾರೇತು ಧರ್ಮಹಾನಿ ಪ್ರಜಾಯತೆ. ಅರ್ಥವಾಯಿತು ಈಗ. ಹೇ ಮಹಾಪ್ರಾಜ್ಞ, ಬುದ್ಧಿ ಕಲಿಸಿದೆ ನೀನು ಈ ಸಂಪ್ರದಾಯ ಬದ್ಧನಿಗೆ, ಶಾಸ್ತ್ರದಿಂದ ಮೂಢನಾದವನಿಗೆ, ಜಾತಿ ವರ್ಗದಿಂದ ಕುರುಡಾದವನಿಗೆ. ಯಾವ ಜಾತಿಯ ಮರವಾದರೇನು ಸೌದೆಯಾಗುವುದಕ್ಕೆ? ಬೆಂಕಿಗಿದೆಯೇ ಭೇದ? ದಳ್ಳುರಿಗೆ ದಾಕ್ಷಿಣ್ಯವೇ? ಯಾರಾದರೇನಂತೆ ತಪಸ್ಸು ಮಾಡುವವರೆಲ್ಲರೂ ಪೂಜ್ಯರೇ. ನಮಸ್ಕಾರವೇ ಪುಣ್ಯ, ತಿರಸ್ಕಾರವೇ ಪಾಪ. 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 ನಮಸ್ಕಾರವೇ ಪುಣ್ಯ,
ರಾಜಾದಿರಾಜನಿಗೆ, ನಮ್ಮಿಬ್ಬರನ್ನು ಕಾಪಾಡಿದಾತನಿಗೆ, ನಮಸ್ಕರಿಸುವ ತಪಸ್ವಿಗೆ ದ್ವಿಜಕುಮಾರ, ಈ ಋಷಿಯ ಕೃಪೆಯಿಂದ ನಿನಗೀಗ 2ನೇ ಜನ್ಮ. ತಪಸ್ಸು ನಿನ್ನ ಕಡೆಯಿಂದಲೇ ಪರಿಣಾಮಕಾರಿ. ಏಳು ಸಾಧುವೆ ಮೇಲೇಳು ಹಾಡು ಚಾಗಿಯ ಹಾಡನು, ಏಳು ಸಾಧುವೆ ಮೇಲೇಳು ಹಾಡು ಚಾಗಿಯ ಹಾಡನು. ಹಾಡಿನಿಂದ ಎಚ್ಚರಿಸು ಮಲಗಿಹ ನಂಬಿ ತಾಯ್ನಾಡನು, ಹಾಡಿನಿಂದ ಎಚ್ಚರಿಸು ಮಲಗಿಹ ನಂಬಿ ತಾಯ್ನಾಡನು. ಏಳು ಸಾಧುವೆ ಮೇಲೇಳು ಹಾಡು ಚಾಗಿಯ ಹಾಡನು, ಹಾಡು ಚಾಗಿಯ ಹಾಡನು. ನಿಜವನ್ನು ಅರಿತವರೆಲ್ಲೋ ಕೆಲವರು ನಗುವರು ಉಳಿದವರೆಲ್ಲರೂ, ನಿಜವನ್ನು ಅರಿತವರೆಲ್ಲೋ ಕೆಲವರು ನಗುವರು ಉಳಿದವರೆಲ್ಲರೂ. ನಿನ್ನ ಕಂಡರೆ ಹೇ ಮಹಾತ್ಮನೇ, ನಿನ್ನ ಕಂಡರೆ ಹೇ ಮಹಾತ್ಮನೇ, ನಿನ್ನ ಕಂಡರೆ ಹೇ ಮಹಾತ್ಮನೆ ಕುರುಡರೇನನು ಬಲ್ಲರು, ನಿನ್ನ ಕಂಡರೆ ಹೇ ಮಹಾತ್ಮನೆ ಕುರುಡರೇನನು ಬಲ್ಲರು. ಗಣಿಸದವರನು ಹೋಗು ಮುಕ್ತನೆ ನೀನು ಊರಿಂದೂರಿಗೆ, ಗಣಿಸದವರನು ಹೋಗು ಮುಕ್ತನೆ ನೀನು ಊರಿಂದೂರಿಗೆ. ಸೊಗವ ಬಯಸದೆ ಹಳಲಿಗಳುತ್ತದೆ ಕತ್ತಲಲಿ ಸಂಚಾರಿಗೆ, ಸೊಗವ ಬಯಸದೆ ಅಳಲಿಗಳುತ್ತದೆ ಕತ್ತಲಲಿ ಸಂಚಾರಿಗೆ. ನಿನ್ನ ಬೆಳಕನ್ನು ನೀಡಲೆ ಸಂಸಾರ ಮಾಯೆಯ ದೂಡಲೆ, ನಿನ್ನ ಬೆಳಕನ್ನು ನೀಡಲೆ ಸಂಸಾರ ಮಾಯೆಯ ದೂಡಲೆ. ಇಂದು ದಿನ ದಿನ ಕರ್ಮ ಶಕ್ತಿಯು ಮುಗಿಯುವವರೆಗೂ ಸಾಗಲೆ, ಇಂದು ದಿನ ದಿನ ಕರ್ಮ ಶಕ್ತಿಯು ಮುಗಿಯುವವರೆಗೂ ಸಾಗಲೆ. ನಾನು ನೀನುಗಳಳಿದು ನಮ್ಮ ಆತ್ಮದೊಳಿಳಿದು, ನಾನು ನೀನುಗಳಳಿದು ನಮ್ಮ ಆತ್ಮದೊಳಿಳಿದು. ಕಡೆಯೊಳು ಹೋಗಲೈ, ಕಡೆಯೊಳು ಹೋಗಲೈ. ಏಳು ಸಾಧುವೆ ಮೇಲೇಳು ಹಾಡು ಚಾಗಿಯ ಹಾಡನು, ಏಳು ಸಾಧುವೆ ಮೇಲೇಳು ಹಾಡು ಚಾಗಿಯ ಹಾಡನು. ತತ್ವಮಸಿ ಎಂದರಿತು ಹಾಡೆ ಧೀರ ಸನ್ಯಾಸಿ, ತತ್ವಮಸಿ ಎಂದರಿತು ಹಾಡೆ ಧೀರ ಸನ್ಯಾಸಿ, ಧೀರ ಸನ್ಯಾಸಿ. ಓಂ ತತ್ಸತ್, 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 ಜೋರಾದ ಅದ್ಭುತವಾಗಿ ನಟನೆಯನ್ನು ಮಾಡಿದಂಥ ಇವತ್ತು ಐಶ್ವರ್ಯ ಕಲಾನಿಕೇತನ ತಂಡದ ಎಲ್ಲ ಕಲಾವಿದರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಇಷ್ಟೊತ್ತು ನಾವು ನೋಡಿದಂಥ ನಾಟಕ ರಾಷ್ಟ್ರಕವಿ ಕುವೆಂಪು ಅವರು ರಚಿಸಿದಂಥ, ಹಾಗೆ ಹೊಸಗನ್ನಡಕ್ಕೆ ಡಾಕ್ಟರ್ ಜಿ.ಎಸ್. ರುದ್ರಪ್ಪ ಅವರು ಬರ್ತಾ ಈ ಒಂದು ನಾಟಕ. ಇವತ್ತಿನ ಒಂದು ನಾಟಕವನ್ನು ನಿರ್ದೇಶನ ಮಾಡಿದಂಥವರು ನಮ್ಮ ಶ್ರೀಮತಿ ಛಾಯಾ ಭಾರ್ಗವಿ ಮೇಡಮ್ ಅವರು. ಮೇಡಮ್ ಪಾತ್ರ ಪರಿಚಯ. ಮೇಳದಲ್ಲಿ ಮೋಹನ್, ಮೇಳದಲ್ಲಿ ಮಾರುತಿ ಶೆಟ್ಟಿ,
ಯಶಸ್ವಿಯಾಗಿ ಸಾಧನೆ ಮೇಳದಲ್ಲಿ ಧನುಷ್, ಕ್ರಿಸ್ಟಿನ ಪಾತ್ರದಲ್ಲಿ ವೀಣಾ, ಪೂರ್ವಿ, ವಿಶ್ವ ಭೈರವನ ಪಾತ್ರದಲ್ಲಿ ಶಿರೀಶ್ ಚಂದ್ರ, ಬ್ರಾಹ್ಮಣನ ಪಾತ್ರದಲ್ಲಿ ಸಂಜಯ್, ರಾಮನ ಪಾತ್ರದಲ್ಲಿ ಪ್ರವೀಣ್. ಇವರೆಲ್ಲರೂ ನಮ್ಮ ತಂಡದ ಕಲಾವಿದರು. ಪ್ರವೀಣ್ ಸುಮಾರು 16 ವರ್ಷಗಳಿಂದ ರಾಮನ್ ಪಾತ್ರ ಮಾಡ್ತಾ ಇದ್ದಾರೆ. ಮತ್ತೆ ಅವನ ಮಗಳು ಈಗ ಮಗನ ಪಾತ್ರಕ್ಕೆ ಬಂದಿದ್ದಾಳೆ ನೋಡಿ. ಅವನ ಮಗಳು ಅವನು ಕಾಲೇಜ್ ಡೇಸಲ್ಲಿ ಇರುವಾಗ ಶುರು ಮಾಡಿದ್ವಿ ನಾಟಕದಲ್ಲಿ ಪಾತ್ರ ಮಾಡಲಿಕ್ಕೆ. ಅವತ್ತಿಂದ ಅವನೇ ಮಾಡ್ಕೊಂಡು ಬರ್ತಾ ಇದ್ದಾನೆ. ಅವನ ಮಗಳು ಕೂಡ ಇವತ್ತು ಬಾಲನಟಿಯಾಗಿ ತಂಡಕ್ಕೆ ಬಂದಿದ್ದಾಳೆ. ಹೀಗೆ ರಂಗಭೂಮಿ ಅಂದ್ರೆ ಇದೇನೆ, ಅವರು ಬರೋದು, ಅವ್ರ ಮಕ್ಕಳನ್ನು ಕರ್ಕೊಂಡು ಬರೋದು, ತುಂಬಾ ಚೆನ್ನಾಗಿರುತ್ತೆ, ಖುಷಿ ಆಗುತ್ತೆ. ಒಂದು ಫ್ಯಾಮಿಲಿ ಆ ಒಂದು ನಿಟ್ಟಿನಲ್ಲಿ ನಮ್ಗೆ ತುಂಬಾ ಸಂತೋಷ ಆಗುತ್ತೆ. ಅವ್ರು ತುಂಬಾ ಎಲ್ಲ ಹುಡುಗರು ಸಂಚಾರಿ ವಿಜಯ್ ಬ್ಯಾಚ್, ಅವರೆಲ್ಲ ಸಂಚಾರಿ ವಿಜಯ್ ನಮ್ಮ ತಂಡದ ಕಲಾವಿದ. ನಮ್ಮ ತಂಡದಿಂದಲೇ ಅವನು ರಂಗಭೂಮಿ ಶುರು ಮಾಡಿದ್ದು ಸುಮಾರು 7.5 ವರ್ಷಗಳಿಂದ. ಅವರ ಬ್ಯಾಚು ಅವನೊಬ್ಬ ಉಳ್ಕೊಂಡಿದ್ದಾನೆ ಹಳಬ್ರಲ್ಲಿ. ಇನ್ನು ಶಿರೀಶ್ ಇವರೆಲ್ಲ ಅವರು 12 ವರ್ಷಗಳಿಂದ ನಮ್ಮ ತಂಡದಲ್ಲಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಇನ್ನೆಲ್ಲ ಕಾಲೇಜ್ ಮಕ್ಕಳು ಎಲ್ಲ ಬರ್ತಿರ್ತಾರೆ. ಅವ್ರ ಕೆಲಸಗಳ ಪರಿಸ್ಥಿತಿ ಬೇರೆ ಊರುಗಳಿಗೆ ಹೋದಾಗ ಎಲ್ಲ ಬರೋಕ್ಕಾಗಲ್ಲ ಅನಿವಾರ್ಯ ಕಾರಣಗಳಿಂದ. ಕೆಲವು ಜನ ಹೀಗೆ ರಂಗಭೂಮಿ ಎಲ್ಲರನ್ನೂ ಕೈ ಬೀಸಿ ಕರೆಯುತ್ತೆ, ಉಳ್ಕೊಳ್ಳೋದಿಲ್ಲಿ ಕೆಲವೇ ಜನ. ಇವತ್ತು ವಿಶ್ವ ರಂಗಭೂಮಿ ದಿನಾಚರಣೆ. ಇದು ನಮ್ಮ ಹಬ್ಬ. ನಾವು ರಂಗಭೂಮಿಯವರು ಪೂರ್ತಿಯಾಗಿ ಏನು ರಂಗಭೂಮಿಯಲ್ಲಿ ಕೆಲಸ ಮಾಡ್ತಿದ್ದೀವಿ, ಇದು ನಮಗೆ ಬಹಳ ವಿಶೇಷವಾದ ದಿನ. ನಾವು ಎಲ್ಲ ಈ ಥರನೇ ರಂಗಭೂಮಿಗೆ ಬಂದ್ವಿ. ಆದರೆ ನಾವೆಲ್ಲ ನಮ್ಮನ್ನೇನೋ ರಂಗಮಾತೆ ಉಳಿಸ್ಕೊಂಡಿದ್ದಾಳೆ, ಅದೇ ರೀತಿ ಕೆಲಸ ಮಾಡಿಕೊಂಡು ನಾವಿಲ್ಲಿ ಹೋಗ್ತಾ ಇದ್ದೀವಿ. ಇವರುಗಳಲ್ಲೂ ಕೆಲವರಾದರೂ ರಂಗಭೂಮಿಯಲ್ಲಿ ಉಳ್ಕೊಂಡ್ರೆ ಅದೇ ನಮಗೆ ಸಂತೋಷ. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಶೂದ್ರ ತಪಸ್ವಿ ತಂಡದಿಂದ ಧನ್ಯವಾದಗಳು. ನಿರ್ದೇಶಕರಾದ ಶ್ರೀಮತಿ ಛಾಯಾ ಭಾರ್ಗಿ ಅವರಿಗೆ ಹೋಗುತ್ತವನ್ನು ಕೊಟ್ಟು ಹಿರಿಯ ಕಲಾವಿದರಾದಂಥ ನಮ್ಮ ನರಸಿಂಹ ನಾಯ್ಕ ಸಾಹೇಬರು ಬಂದಿದ್ದಾರೆ. ಅವರು ಕೂಡ ನಾವು ಅಭಿನಂದನೆಗಳನ್ನ ಸಂದರ್ಭದಲ್ಲಿ ಸಲ್ಲಿಸ್ತೇವೆ. ಮಿಕ್ಸ್ ಕಲೆ ಹಾಕಿದ್ದೀನಿ. ಸರ್ವಜ್ಞನ ವಚನಗಳು, ಕುವೆಂಪು ಗೀತೆಗಳು, ಹೀಗೆ ಬೇರೆ ಬೇರೆ ಹೋರಾಟದ ಹಾಡುಗಳು, ಇದನ್ನೆಲ್ಲ ಸೇರಿಸಿ ಸಿಚುವೇಶನ್ಗೆ ತಕ್ಕ ಹಾಗೆ ಮಾಡಿರೋದು. ಈ ನಾಟಕ ಕೇವಲ ಒಂದು 40 ನಿಮಿಷ ಬರುತ್ತೆ ಅಷ್ಟೇ. ಒಂದು ಕಲರ್ಫುಲ್ ಆಗಿರಲಿ, ಒಂದು ಡಿಫ್ರೆಂಟ್ ಡೈಮೆನ್ಷನಲ್ಲಿ ಇರಲಿ ಅಂದ್ಬಿಟ್ಟು ನಾನು ಈ ಥರ ಡಿಸೈನ್ ಮಾಡಿದ್ದೀನಿ ನಾಟಕನ. ಈ ನಾಟಕಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದು ನಾನು ಮತ್ತು ಸಿದ್ದರಾಮ ಕೇಶಾಪುರ. ಮತ್ತೆ ಈ ಹಾಡುಗಳನ್ನೆಲ್ಲ ಬಹಳ ಸುಶ್ರಾವ್ಯವಾಗಿ ಹಾಡಿರೋದು ಸಿದ್ದರಾಮ ಕೇಶಾಪುರ ಅವರು. ಅವ್ರು 12 ಶೋಗೆ ಬಂದರು, ಆಮೇಲೆ ಬರೋಕ್ಕಾಗಲಿಲ್ಲ. ಹಾಗಾಗಿ ಸ್ಟುಡಿಯೋನಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ರೆಕಾರ್ಡಿಂಗ್ ಮಾಡಿದ್ದು. 17 ವರ್ಷಗಳ ಹಿಂದಿನ ರೆಕಾರ್ಡಿಂಗ್ ಇದು. ಅದನ್ನೇ ಬಳಸ್ತಾ ಇದ್ದೀವಿ. ಧನ್ಯವಾದಗಳು.